ಆತನು ನಮ್ಮನ್ನು ಒಳ್ಳೆತನದಲ್ಲಿ ನೋಡುವ ಆತನಾಗಿದ್ದಾನೆ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ಬಾರಿ ನಿಮ್ಮ ಜೊತೆ ನಿಂತು ಮಾತನಾಡೋದಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಭಾ ಹಿರಿಯರಿಗೂ ಮತ್ತು ಸಭಾ ಸೇವಕರುಗಳಿಗೂ ನಾನು ವಂದನೆಗಳು ತಿಳಿಸ್ತೇನೆ. ಕಳೆದ ಬಾರಿ ನಾವು ನೋಡಿದಂಥ ವಿಷಯ ಯಾವುದು ನೋಡಿದೆವು? ಜ್ಞಾನೋಕ್ತಿಗಳು. ಅದನ್ನು ಸ್ವಲ್ಪ ನಾನು ರೇಣ್ ಮಾಡಿ ಮುಂದಕ್ಕೆ ಹೋಗ್ತೀನಿ. 23 ಜ್ಞಾನೋಕ್ತಿಗಳನ್ನು ಓದ್ರಿ. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆಯನ್ನು, ವಿವೇಕವನ್ನು ಕೊಂಡುಕೋ, ಮಾರಿ ಬಿಡಬೇಡ. ಹಾಗೆ 1 ಕೊರಿಂಥ 10:12 ವಚನ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಈ 2 ವಾಕ್ಯಗಳ ಆಧಾರ ಮೇರೆಗೆ ನಾನು ಕಳೆದ ಬಾರಿ ನಿಮ್ಮ ಜೊತೆ ಮಾತನಾಡ್ತಾ ಬಂದೆನು. ಇದರಲ್ಲಿ ನಾವು 4 ಜನರನ್ನು ಆಯ್ಕೆ ಮಾಡಿಕೊಂಡಿದ್ದೆವು. ಇದರಲ್ಲಿ 4 ಜನರಂದರೆ ಸತ್ಯವನ್ನು ಅಂದರೆ ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿಬಿಡಬೇಡ ಎಂಬ ವಿಷಯದಲ್ಲಿ. ಅದರಲ್ಲಿ 2 ಮಾರಿಕೊಂಡಂಥವರು, 2 ಆತ್ಮೀಯ ವಿಷಯದಲ್ಲಿ ಬಿದ್ದು ಹೋದಂಥವರು. ಜಾರಿ ಬೀಳಬೇಡ ಎಂಬ ವಾಕ್ಯದ ಮೇರೆಗೆ 2 ಬಿದ್ದು ಹೋದರು, 2 ಮಾರಿಕೊಂಡರು. ಈ 4 ಜನರ ವಿಷಯವಾಗಿ ನಾವು ಕ್ಲುಪ್ತವಾಗಿ ಕಳೆದ ಸಂದೇಶದಲ್ಲಿ ನಾವು ನೋಡುತ್ತಾ ಬಂದೆವು. ಆ 4 ಜನರು ಯಾರೆಂಬುದಾಗಿ ನೋಡುವಾಗ, ಮಾರಿಕೊಂಡವರು ಯೇಷಾವನು ಮೊದಲನೇದಾಗಿ ತನ್ನ ಚೊಚ್ಚಲುತನದ ಹಕ್ಕನ್ನು 1 ಹೊತ್ತು ಊಟಕ್ಕೋಸ್ಕರವಾಗಿ ಆತನು ಮಾರಿಕೊಂಡನು. ಎರಡನೇದಾಗಿ ಇಸ್ಕರಿಯೋತ ಯೂದ ಕರ್ತನಾದ ಯೇಸು ಕ್ರಿಸ್ತನನ್ನು ಆತನು 30 ಬೆಳ್ಳಿ ನಾಣ್ಯಕ್ಕೋಸ್ಕರವಾಗಿ ಮಾರಿಬಿಟ್ಟನು. ಇದು ಮತ್ತು ಆತ್ಮೀಯ ವಿಷಯದಲ್ಲಿ ಬಿದ್ದು ಹೋದಂಥವರೆಂದು ನೋಡುವಾಗ ಸಂಸೋನನು ದೇವರಿಗೆ ಪ್ರತಿಷ್ಠಿತನಾಗಿ ದೇವರು ಆ ಮನೋಹ ದಂಪತಿಗಳಿಗೆ ಕೊಟ್ಟಂಥ ಆ ಸಂಸೋನನು ಎಷ್ಟು ಬಲಿಷ್ಠನಾದಾಗಿಯೂ ಆತನು ಪಾಪಕ್ಕೋಸ್ಕರವಾಗಿ, ದೇಹದ ಕೋರಿಕೆಗೋಸ್ಕರವಾಗಿ ಆತನು ಪಾಪಕ್ಕೆ ಬಿದ್ದು ಹೋದನು. ಮತ್ತು ಅದ್ಭುತನಾದಂಥ ಅರಸನು ಸೊಲೊಮೋನನು, ಆತ್ಮೀಯ ತಂದೆಗೆ ಹುಟ್ಟಿದಂಥ ದಾವೀದನ ಮಗನು ಸೊಲೊಮೋನನು, ಆತನು ಸಹ 1000 ಜನರ ಹೆಂಡತಿಯರನ್ನು ಮಾಡಿಕೊಂಡು ಆತನು ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದನು ಮತ್ತು ಭ್ರಷ್ಟನಾದನು ಎಂದು ವಾಕ್ಯದಲ್ಲಿ ನಾವು ನೋಡಿದೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅದು ಮುಂದುವರೆದ ಭಾಗವಾಗಿ ನಾವು ನೋಡಿಕೊಳ್ಳಿಕ್ಕೆ ಹೋಗೋಣ. ಬಿದ್ದು ಹೋದವರು, ಮಾರಿಬಿಟ್ಟವರು ನೋಡಿದೆವು. ಇವತ್ತು ಪಡ್ಕೊಂಡಂಥವರು, ಕ್ರಿಸ್ತನನ್ನು ಸಂಪಾದನೆ ಮಾಡಿಕೊಂಡಂಥವರು, ಆತನನ್ನು ತಮ್ಮ ಜೀವಿತಗಳಲ್ಲಿ ಬರಮಾಡಿಕೊಂಡಂಥವರು ಎಂಬುದಾಗಿ ಅವರ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ನೋಡಿಕೊಳ್ಳಿಕ್ಕೆ ಹೋಗೋಣ. ಅದರಲ್ಲಿ ಕೆಲವರನ್ನು ನಾನು ಆಯ್ಕೆ ಮಾಡಿದ್ದೇನೆ. 3-4 ಜನರನ್ನು ಆಯ್ಕೆ ಮಾಡಿದ್ದೇನೆ. ನಾನು ಕೊಟ್ಟಿರುವಂಥ ಸಮಯದಲ್ಲಿ ನಾನು ಮುಗಿಸುವ ಪ್ರಯತ್ನವನ್ನು ಮಾಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 13:45 ವಚನ ಓದಿರಿ. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ನೋಡ್ರಿ, ಇಲ್ಲಿ ನಾವು ಕೊಂಡುಕೊಂಡವರ ವಿಷಯಕ್ಕೆ ನಾವು ಬರುವಾಗ ನೋಡ್ರಿ, ತನ್ನ ಬದುಕನ್ನೆಲ್ಲ ಮಾರಿ ಆ ಬೆಲೆಯುಳ್ಳ ಮುತ್ತನ್ನು ಕೊಂಡುಕೊಂಡನು ಎಂಬುದಾಗಿ ನಾವು ನೋಡ್ತೀವಿ. ತನ್ನ ಬದುಕು ಎಷ್ಟಿರಬಹುದು, ತನ್ನ ಬದುಕು ಆ ಬದುಕನ್ನೆಲ್ಲ ಮಾರಿದರೂ ಆ ಬೆಲೆಯುಳ್ಳ ಮುತ್ತಿಗೆ ಅದು ಸಮಾನವಾಯಿತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಈ ರೀತಿಯಾಗಿ ತನ್ನ ಬದುಕನ್ನೆಲ್ಲ ಕೊಟ್ಟು ಆತನನ್ನು, ಆತನ ರಾಜ್ಯವನ್ನು ಸಂಪಾದನೆ ಮಾಡಿಕೊಂಡು ಆತನ್ನು ಕೊಂಡುಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಇಲ್ಲ. ಏಕೆಂದರೆ ಕರ್ತನನ್ನು ಕೊಂಡುಕೊಳ್ಳುವಷ್ಟು ಯೋಗ್ಯತೆ ಭೂಲೋಕದಲ್ಲಿ ಯಾವ ಮನುಷ್ಯನಿಗೂ ಇಲ್ಲ. ಹಾಗಾಗಿ ನಾವು ಆತನನ್ನು ಪಡ್ಕೊಳ್ಳಬಹುದು, ಆತನ ಸಂಪಾದನೆ ಮಾಡಿಕೊಳ್ಳಬಹುದು. ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ, ತನ್ನ ಶ್ರೇಷ್ಠವಾದ ಆ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವೆಂದಿಗೂ ಆತನಿಗೆ ಋಣಸ್ಥರೇ ಆಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ತಮಗಿರುವುದೆಲ್ಲ ಕಳ್ಕೊಂಡು ಆತನನ್ನು ಪಡ್ಕೊಂಡಂಥ ವ್ಯಕ್ತಿಗಳ ವಿಷಯದಲ್ಲಿ ನಾವು ಇವತ್ತು ಕ್ಲುಪ್ತವಾಗಿ ನೋಡಲಿಕ್ಕೆ ಹೋಗೋಣ. ಇಬ್ರಿಯ 11:23-26 ಇಲ್ಲಿ ಒಬ್ಬ ವ್ಯಕ್ತಿ ನೋಡೋಣ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ಫರೋವನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇಲ್ಲಿ ಮೋಶೆ ಹುಟ್ಟುವಾಗ ಆ ಕಾಲದಲ್ಲಿ 2 ವರ್ಷದ ಮಕ್ಕಳನ್ನು ಕೊಲ್ಲಬೇಕೆಂಬುದಾಗಿ ರಾಜಾಜ್ಞೆ ಆಗಿರುತ್ತದೆ. ಆ ಸಂದರ್ಭದಲ್ಲಿ ಮೋಶೆಯ ತಂದೆ ತಾಯಿಗಳು ಆ ಕೂಸನ್ನು 3 ತಿಂಗಳು ಬಚ್ಚಿಟ್ಟು ಅದನ್ನು ಸಾಕ್ತಾರೆ.
3 ತಿಂಗಳ ನಂತರ ಅವ್ರ ಕೈಲಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಮಕ್ಕಳು 3 ತಿಂಗಳಾದ ಮೇಲೆ ಅವು ಶಬ್ದ ಮಾಡಲಿಕ್ಕೆ ಮತ್ತು ಅಳಲಿಕ್ಕೆ ಪ್ರಾರಂಭ ಆಗ್ತದೆ. 3 ತಿಂಗಳವರೆಗೂ ಅವು ಹೇಗೋ ಸುಮ್ಮನೆ ಆಗಿರ್ತವೆ. ಅದಾದ ಮೇಲೆ ಅವ್ರಿಗೇನಾಯಿತು, ಇನ್ನೂ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂಥೇಳಿ ಅವರು ಮೋಶೆಯ ತಾಯಿ ಭಾಳ ಜ್ಞಾನವಂತಿ ಜಾಣವಂತಿ ಅಂತೂ ನಾವು ಹೇಳ್ಬೋದು. ಯಾಕೆಂದರೆ ಫರೋಹನ ಕುಮಾರ್ತಿಯ ಸ್ನೇಹಿತರು ಆ ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಆ ಮಗುವನ್ನು ಮೇಲಿಂದ ನದಿಯ ನೀರು ಕೆಳಗೆ ಹೋಗ್ತಾ ಇದ್ದರೆ ಮೇಲಿನಿಂದ ಆ ಮಗುವನ್ನು ಅಲ್ಲಿಗೆ ಬಿಡಲಿಕ್ಕೆ ತಗೊಂಡು ಹೋದಳು. ಒಂದು ಜಂಬು ಪೆಟ್ಟಿಯನ್ನು ಮಾಡಿ ಅದಕ್ಕೆ ಲೇಪವನ್ನು ಹಚ್ಚಿ ನೀರು ಒಳಗಡೆ ಹೋಗದಂತೆ ಆ ಮಗುವನ್ನು ಸುರಕ್ಷಿತವಾಗಿ ಇದರೊಳಗೆ ಇಟ್ಟು ಆಗ ಫರೋಹನ ಕುಮಾರ್ತಿಯು ಅವರ ಸ್ನೇಹಿತರು ಸ್ನಾನ ಮಾಡುವಂಥ ಆ ನದಿಯಲ್ಲಿ ಬಿಡ್ತಾಳೆ. ಬಿಟ್ಟು ಆಕೆ ಏನು ಮಾಡ್ತಾಳೆ, ಮತ್ತು ಆಕೆಯ ಮೋಶೆಯ ಅಕ್ಕನ ಮಿರ್ಯಾಮಳು ಸಹ ಅಲ್ಲಿ ಇಡ್ತಾಳೆ ಆಕೆಯನ್ನು ನೋಡಿಕೊಳ್ಳೋದಕ್ಕೆ. ಆಕೆ ನೋಡ್ತಾ ಇರ್ತಾಳೆ ಇವರು ತಕ್ಕೊಳ್ತಾರಾ ಎಂಬುದಾಗಿ. ಆ ಸಂದರ್ಭದಲ್ಲಿ ಅವರು ಆ ಮಗುವ ಶಬ್ದವನ್ನು ಕೇಳಿ ಅವರು ತಕ್ಕೊಂಡದನ್ನು ನೋಡಿ ಸುಂದರವಾಗಿದೆ ಎಂದು ಇದು ಇಬ್ರಿಯರ ಕೂಸು ಎಂದು ತಿಳಿದು ಆಕೆ ಏನು ಮಾಡ್ತಾಳೆ, ಅಷ್ಟೊತ್ತಿಗೆ ಮೋಶೆಯ ಅಕ್ಕ ಮಿರ್ಯಾಮಳಲ್ಲಿಗೆ ಓಡಿ ಹೋಗಿ ಆಕೆಯನ್ನು ಕೇಳ್ತಾಳೆ, ಇದನ್ನು ಸಾಕುವುದಕ್ಕೆ ದಾದಿಯನ್ನು ತರಲ್ಲ ಎಂಬುದಾಗಿ. ಹೌದು, ತಗೊಂಡು ಬಾ ಅಂತ ಹೇಳುವಾಗ ಮೋಶೆಯ ತಾಯಿಯನ್ನೇ ಕರ್ಕೊಂಡು, ಎಂಥ ಒಂದು ನೋಡ್ರಿ ದೇವರ ಸಂಕಲ್ಪ ಹೇಗಿದೆ ಎಂಬುದಾಗಿ. ಮೋಶೆಯ ತಾಯಿಯೇ ತಿರುಗಿ ಹಾಲುಣಿಸಿ ಸಾಕುವಂಥ ಸ್ಥಿತಿಗೆ ಬಂತು. ಸರಿ, ಆತನನ್ನು ಸ್ವಲ್ಪ ಕಾಲ ಮಟ್ಟಿಗೆ ಸಾಕಿದಳು. ಅವನು ದೊಡ್ಡವನಾದ ಮೇಲೆ ಅರಮನೆಗೆ ತಗೊಂಡೋಗಿ ಆ ಫರೋಹನ ಕುಮಾರ್ತಿಗೆ ಕೊಟ್ಟಳು. ಯಾಕೆಂದರೆ ಆಕೆಗೆ ಮಕ್ಕಳಿರಲಿಲ್ಲ ಮತ್ತು ಫರೋಹನಿಗೂ ಮಕ್ಕಳಿಲ್ಲದ ಕಾರಣ ಅವರ ಮಗುವನ್ನು ತಕ್ಕೊಂಡು ಸಾಕುವ ಪ್ರಯತ್ನವನ್ನು ಮಾಡಿದರು. ಅಲ್ಲಿ ಎಷ್ಟು ವರ್ಷ ಸಾಕಿದರು ಅವನನ್ನು? 40 ವರ್ಷಗಳು ಅರಮನೆಯಲ್ಲಿ ಬೆಳೆದ ಮೋಶೆ. ಅರಮನೆಯ ಭೋಗಗಳು ಹೇಗಿರ್ತವೆಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಸುಖ ಭೋಗಗಳು, ಆ ಸುಪ್ಪತ್ತಿಗೆಗಳು, ಆ ಊಟ ಉಪಚಾರಗಳು, ಆ ಆಳುಕಾಳುಗಳು, ಅಲ್ಲಿನ ಪದ್ಧತಿಗಳು, ಅಲ್ಲಿನ ಸಂಸ್ಕಾರಗಳು ಹೇಗಿರ್ತವೆಂಬುದಾಗಿ ನೋಡುವಾಗ ಅದು ಭಾಳ ವಜ್ರಮನೆಯಾಗಿ, ಭಾಳ ಸಂರಕ್ಷಣೆಯಾಗಿ, ಭಾಳ ಒಂದು ರೀತಿಯಲ್ಲಿ ಅದು ನಾವು ಊಹಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಒಬ್ಬ ಮಾಮೂಲಿ ನಾವು ಈ ಲೋಕದಲ್ಲಿ ನೋಡುವಂಥ MLA ಅವರ ಕುಟುಂಬಗಳಲ್ಲಿ, ಒಬ್ಬ ಅಧಿಕಾರಿ ಕುಟುಂಬಗಳಲ್ಲಿ ನೋಡುವುದಾದರೆ ಅವರ ಮನೆ, ಅವರ ವೈಡೂರ್ಯ ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಇರ್ತದೆ. ಹಾಗಾದರೆ ಇನ್ನು ಆ ಕಾಲದಲ್ಲಿ ಫರೋಹನನ ಮನೆ ಅಂದರೆ ಹೇಗಿರ್ಬೋದು ಎಂದು ಒಂದು ಸ್ವಲ್ಪ ನಾವು ಊಹಿಕೆ ಮಾಡಿಕೊಳ್ಳೋಣ. ಹಾಗಾಗಿ ಅಲ್ಲಿ ಮೋಶೆಯು ಆ ರೀತಿಯಾಗಿ ತನ್ನ ಜೀವಿತವನ್ನು ಕಳೆಯುತ್ತಾನೆ. ಆ ರೀತಿಯಾಗಿ ಬೆಳೆಯುತ್ತಾ ಇರುವಂಥ ಸಂದರ್ಭದಲ್ಲಿ ದೇವರ ಆತ್ಮನು ಮೋಶೆಗೆ ಆತನು ತನ್ನ ಸತ್ಯವನ್ನು ತಿಳಿಸಿಕೊಟ್ಟನು. ದೇವರ ಪ್ರೇರಣೆ ಆತನಿಗಾಯಿತು. ಅಲ್ಲಿ ಒಂದು ಘಟನೆ ನಡೀತದೆ. ಅದಕ್ಕಿಂತ ಮುಂಚೆ ಅವನು ಮಿದ್ಯಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಐಗುಪ್ತನಿಗೂ ಇಬ್ರಿಯರಿಗೂ ಒಂದು ಘಟನೆ ನಡೀತದೆ. ಒಬ್ಬನವರು ಜಗಳವಾಡ್ತಿರುವಾಗ ಮೋಶೆಯಲ್ಲಿ ಹೋಗಿ ಬಿಡಿಸ್ಲಿಕ್ಕೆ ಹೋಗ್ತಾನೆ. ಒಂದು ವೇಳೆ ಮೋಶೆ ಕೊಲ್ಲಬೇಕು ಅಂತ ಹೋಗಲಿಲ್ಲ ಅಂತ ಕಾಣುತ್ತೆ, ಅವನನ್ನು ಬಿಡಿಸೋಣ ಅಂತ ಹೋಗಿದ್ದೇನೋ, ಅವನಿಗೆ ಬಲಾಢ್ಯನಾದ್ದರಿಂದ ಹೊಡೆದ ಕೂಡಲೇ ಅವನು ಸತ್ತೇ ಹೋಗ್ಬಿಡ್ತಾನೆ. ಸರಿ, ಅವನನ್ನು ಅಲ್ಲಿ ಮುಚ್ಚಿಟ್ಟು ನಂತರ ಆ ವಿಷಯ ಫರೋಹನಿಗೆ ಗೊತ್ತಾಗ್ತದೆ. ಒಬ್ಬ ಇಬ್ರಿಯನು ನಾವು ಸಾಕಿದವನು ನಮ್ಮ ಮೇಲೆ ಈ ರೀತಿ ದಬ್ಬಾಳಿಕೆಯನ್ನು ಮಾಡ್ತಾನಂತೇಳಿ ಅವನು ರೌದ್ರಗೊಳ್ತಾನೆ. ಅಲ್ಲಿಂದ ಮೋಶೆ ಮಿದ್ಯಾನಕ್ಕೆ ಓಡಿ ಹೋಗ್ತಾನೆ. 40 ವರ್ಷಗಳು ಅರಮನೆಯಲ್ಲಿ ಬೆಳೆದಂಥ ಮೋಶೆ ಆ ಮಿದ್ಯಾನದಿಂದ ಅರಣ್ಯಕ್ಕೆ ಹೊರಡು ಹೋಗಿ ಅಲ್ಲಿ ಆತನೇನು ಮಾಡ್ತಾನೆ, ಮಿದ್ಯಾನ ಮನೆಯಲ್ಲಿ ಇದ್ದುಕೊಂಡು ಆತನೇನು ಕುರಿ ಮೇಯಿಸುವಂಥ ಕೆಲಸಕ್ಕೆ ಅವನನ್ನು ಕಳಿಸ್ತಾರೆ. ಹೇಗಿರಬಹುದು ಅಂತೀರಿ? 40 ವರ್ಷ ಸುಖಭೋಗಗಳಲ್ಲಿದ್ದು ಅಡವಿಗೆ ಹೋಗಿ ಕುರಿ ಮೇಯಿಸಬೇಕು ಅಂದರೆ ಯಾರಾದರೂ ಒಪ್ಕೊಳ್ಳುವಂಥ ಮಾತಾ? ಒಪ್ತೀವ? ನಾವು ಇಲ್ಲೇ ಆರಾಮಾಗಿ ಬೆಂಗಳೂರು ಸಿಟಿಯಲ್ಲಿ AC ರೂಮಲ್ಲಿ ಮಲಗಿ AC ಕಾರ್ಗಳಲ್ಲಿ ಓಡಾಡಿ ರೂಢಿ ಆಗಿಬಿಟ್ರೆ ಏನಾದರೂ ಒಂದು ವಾರದ ಮಟ್ಟಿಗೆ ಊರುಗಳಿಗೆ ಹೋಗಬೇಕು, ಈ ಸಮ್ಮರ್ನಲ್ಲಿ ಹೋಗಿ ಒಂದು ಸೀಟ್ ಮನೆಯಲ್ಲಿ ಮಲಗಬೇಕು, ಒಂದು ಸೀಲಿಂಗ್ ಫ್ಯಾನ್ ಹಾಕ್ಕೊಂಡ್ರೆ ನಾವು ಇರ್ತೀವ? ಎಷ್ಟು ನಮಗೆ ತಡ್ಕೊಳಕ್ಕಾಗೋದಿಲ್ಲ. ಪಾಪ ಅವರು ಹಾಗೆ ಜೀವಿಸ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಇವತ್ತು. ಈ ಬೀದರು, ಗುಲ್ಬರ್ಗ, ಆಂಧ್ರ ಪ್ರದೇಶಗಳಲ್ಲಿ ನೋಡಿಬಿಟ್ರಂತೂ ಭಾಳ ಭಯಂಕರವಾದದ್ದು ಅದು. ಪಾಪ ಈ ಧಗೆಗೆ ಅನೇಕರು ಸತ್ತೋಗ್ತಾ ಇದ್ದಾರೆ, ವಯಸ್ಸಾದಂಥವ್ರು ತಡ್ಕೊಳ್ಳಲಾರ್ದೆ. ಅಂಥ ಸಂದರ್ಭ ಮನುಷ್ಯನಿಗಿದೆ. ಆದರೆ ಮೋಶೆ ಅದು ಹೇಗೆ ಆ ವಾತಾವರಣಕ್ಕೆ ಹೊಂದಿಕೊಂಡನೋ, ಹೇಗೆ ಆತನು ತನ್ನನ್ನು ಸರಿಪಡಿಸಿಕೊಂಡನೋ ಗೊತ್ತಿಲ್ಲ. ಅಲ್ಲಿ ಪಾಪ ಅಲ್ಲೇನೋ ಅವರು ತಿನ್ನುವಂಥ ಆಹಾರಗಳನ್ನು ಕೊಟ್ಟು ಮೋಶೆಯನ್ನು ಕಾಡಿಗೆ ಕುರಿ ಮೇಯಿಸಲಿಕ್ಕೆ ಕಳಿಸ್ತಾರೆ. 40 ವರ್ಷಗಳು ಆ ಮಿದ್ಯಾನದಲ್ಲಿದ್ದುಕೊಂಡು ಅವರ ಮನೆಯಲ್ಲೇ ಮದುವೆಯನ್ನು ಮಾಡಿಕೊಂಡು ಅನ್ಯ ಕುಟುಂಬದಲ್ಲಿ ಮದುವೆ ಮಾಡಿಕೊಂಡು ಅಲ್ಲಿ ಜೀವಿಸ್ತಾನೆ. ಮೋಶೆಯ ಜೀವಿತ ಹೇಗಿತ್ತು ಎಂಬುದಾಗಿ ನಾವು ಮೆಲುಕು ಹಾಕುವುದಾದರೆ ಭಾಳ ಒಂದು ಕಷ್ಟಕರವಾದಂಥ ಜೀವಿತ. ನೋಡಿ, ಸುಖಭೋಗಗಳನ್ನು ಬಿಟ್ಟ. ಯಾಕೆ ಬಿಟ್ಟ ಸುಖಭೋಗಗಳನ್ನು? ಅಲ್ಲಿ ನೋಡ್ತೀವಲ್ಲ, ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದಾನೆ ಮೋಶೆ. ಯಾಕೆ ಬಿಟ್ಟನು ಎಂಬುದಾಗಿ ನೋಡುವಾಗ ಐಗುಪ್ತ ದೇಶದ ಸರ್ವಾಧಿಕಾರಕ್ಕಿಂತಲೂ ಈ ಸುಖಭೋಗಗಳಿಗಿಂತಲೂ ದೇವ ಜನರೊಂದಿಗೆ ಅನುಭವಿಸುವ ಆ ಕಷ್ಟವೇ ನನಗೆ ಒಳ್ಳೆಯದೆಂದು ತೀರ್ಮಾನ ಮಾಡಿಕೊಂಡನು ಮೋಶೆ. ನನ್ನ ಪ್ರೀತಿಯ ದೇವ ಜನರೇ, ತೀರ್ಮಾನ ಮಾಡುವಂಥದ್ದು ಅದು ಭಾಳ ಪ್ರಾಮುಖ್ಯವಾದದ್ದು. ಮನುಷ್ಯನಿಗೆ ತೀರ್ಮಾನ ಮಾಡುವಂಥ ಶಕ್ತಿ ಬೇಕಾಗಿದೆ ಇವತ್ತಿನ ದಿನದಲ್ಲಿ.
ದೇವರಿಗೋಸ್ಕರವಾಗಿಯೂ ದೇವರ ಮಾತಿಗೋಸ್ಕರವಾಗಿಯೂ ನಿಲ್ಲಬೇಕಾದ್ರೆ ನಾವೇನೋ ಬಿಡ್ರಿ, ಏನೋ ಎಲ್ಲ ಚೆನ್ನಾಗಿರುವಾಗ ಸರಿ ಅಂತ ನಡೀತೀವಿ, ಎಲ್ಲ ಸುಖಗಳು ಎಲ್ಲ ಸಮೃದ್ಧಿಯಾಗಿರುವಂಥ ಸಮಯದಲ್ಲಿ ನಾವು ನಡ್ಕೊಂಡು ಹೋಗ್ಬಿಡ್ತೀವಿ. ಆದರೆ ದೇವರಿಗೋಸ್ಕರವಾಗಿ ಒಬ್ಬ ಮನುಷ್ಯ ನಿಲ್ಲಬೇಕಾದ್ರೆ ಎಷ್ಟು ತ್ಯಾಗವನ್ನು ಮಾಡಬೇಕು ಅದರ ಹಿಂದೆ ಎಂಬುದಾಗಿ ನಾವು ಮೋಶೆಯನ್ನು ನೋಡಿ ಕಲಿತುಕೊಳ್ಳುವಂಥವರಾಗಿದ್ದೇವೆ. ಮೋಶೆ ನೋಡ್ರಿ ಆ ರೀತಿಯಲ್ಲಿ ತೀರ್ಮಾನ ಮಾಡಿದನು. ಯಾಕೆ ತೀರ್ಮಾನ ಮಾಡಿದನು? ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು. ಆತನಿಗಿದು ಶಾಶ್ವತವಲ್ಲ, ಈ ಸುಖ ಭೋಗಗಳು ಸ್ವಲ್ಪ ದಿನಕ್ಕೆ ಅಷ್ಟೇ. ಆದರೆ ದೇವರ ಜನದೊಂದಿಗೆ ನಾನು ಕಷ್ಟವಾದರೂ ಪರವಾಗಿಲ್ಲ, ನಷ್ಟವಾದರೂ ಪರವಾಗಿಲ್ಲ, ನಾನು ಅನುಭವಿಸುವುದಾದರೆ ನಾನು ಮುಂದಿನ ಆ ರಾಜ್ಯಕ್ಕೆ ನಾನು ಸೇರ್ತೀನಿ ಎಂಬುದಾಗಿ ಆತನೇನು ಮಾಡಿದ. ಅದಕ್ಕಾಗಿಯೇ ಅಲ್ಲಿ ನಾವು ಮತ್ತಾಯನ ಸುವಾರ್ತೆ ನಾವು ಓದಿದ್ವಲ್ಲ, ಮತ್ತಾಯ 13:45 ನಾವೇನಂತ ಓದಿದ್ದೀವಿ? ತನ್ನ ಬದುಕನ್ನೆಲ್ಲ ಮಾರಿ ಆತನು ಆ ಮುತ್ತನ್ನು ಕೊಂಡುಕೊಂಡನು ಎಂಬುದಾಗಿ ನೋಡುವಾಗ ಮೋಶೆಯು ತನಗಿರುವಂಥ ಆ ಸರ್ವೈಶ್ವರ್ಯವನ್ನೆಲ್ಲವನ್ನು ಕಳ್ಕೊಂಡು ಬಿಟ್ಟನು. ಅವೆಲ್ಲವನ್ನು ಕಳ್ಕೊಂಡು ಮಾರಿಕೊಂಡವನಾಗಿ ಆತನು ಬಡವನಾಗಿ ಆತನು ಏನೂ ಇಲ್ಲದಂತೆ ಆತನು ಫರೋಹನ ನೆಕ್ಸ್ಟ್ ಅವನಿಗೆ ಇದ್ದಂಥ ಸ್ಥಾನ ಯಾವುದು ಎಂದು ನೋಡುವಾಗ ಫರೋಹನ ಸ್ಥಾನ ಮೋಶೆಗಿತ್ತು. ಯಾಕೆಂದರೆ ಫರೋಹನಿಗೆ ಮಕ್ಕಳಿರಲಿಲ್ಲ, ಫರೋಹನ ಕುಮಾರ್ತಿಗೂ ಮಕ್ಕಳಿಲ್ಲ. ಆ ಫರೋಹನ ಕಾಲ ಮುಗಿದ ನಂತರ ಮೋಶೆಯೇ ಸರ್ವಾಧಿಕಾರಿಯಾಗಿ ಐಗುಪ್ತ ದೇಶವನ್ನು ಪರಿಪಾಲಿಸಬೇಕಾಗಿತ್ತು. ಅಂಥ ಒಂದು ಸ್ಥಾನ ಯಾರಾದರೂ ಬಿಡಲಿಕ್ಕೆ ಸಾಧ್ಯವಾ? ಇವತ್ತು ಯಾರಾದರೂ ನಮ್ಮನ್ನು ಕರೆದು ನೀನು ಶಾಸಕನ ಮಾಡ್ತೀನಿ, ಮಿನಿಸ್ಟರ್ ಮಾಡ್ತೀನಿ ಬಾರಪ್ಪ ಅಂದರೆ ಬಿಡ್ತಾರಾ? ಒಳ್ಳೆಯದಪ್ಪ, ಆಯಿತು ನಾನು ಪರಿಪಾಲಿಸ್ತೀನಿ ಅಂತೇಳಿ ಹೋಗ್ತಾರೆ. ಅಂಥ ಸಮಯದಲ್ಲಿ ಆ ಸ್ಥಾನ ಆತನೇನು ಮಾಡ್ತಾನೆ? ನಿರ್ಲಕ್ಷ್ಯ ಮಾಡಿಬಿಟ್ಟ. ಆ ಸ್ಥಾನವನ್ನು ನಿರ್ಲಕ್ಷ್ಯ ಮಾಡಿ ನನಗೆ ದೇವರೊಂದಿಗೆ ಜೀವಿಸುವಂಥದ್ದೇ ಶ್ರೇಷ್ಠವೆಂದು ಭಾವಿಸಿಕೊಂಡವನಾಗಿ ಆತನು ಆ ಕಷ್ಟವನ್ನು ಅನುಭವಿಸಿದ ಮೋಶೆ. ಅದಕ್ಕಾಗಿ ನಾವು ಹೇಳ್ತೀವಿ ಮೋಶೆ ಎಲ್ಲವನ್ನು ಕಳ್ಕೊಂಡು ದೇವರನ್ನು ಪಡ್ಕೊಂಡನು ಎಂಬುದಾಗಿ. ದೇವರನ್ನು ಪಡ್ಕೊಂಡನು. 40 ವರ್ಷಗಳು ಅಲ್ಲಿ ಅರಣ್ಯದಲ್ಲಿ ಜೀವಿಸಿದನು. ಅದಾದ ಮೇಲೆ ದೇವರ ಕರೆವಿಕೆ ಆತನಿಗೆ ಬರ್ತದೆ. ಅದಾದ ಮೇಲೆ ತಿರುಗಿ ಐಗುಪ್ತ ದೇಶಕ್ಕೆ ಆತನು ಹೋಗ್ತಾನೆ. ಅಲ್ಲಿ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಫರೋಹನ ಮುಂದೆ ಇನ್ನೊಬ್ಬ ಫರೋಹನ ಇರ್ತಾನೆ. ಅವನ ಮುಂದೆ ಅದ್ಭುತಗಳನ್ನು ಮಾಡಿ ತನ್ನ ಜನರನ್ನು ಆತನು ಬಿಡಿಸಿ ಬರಲಿಕ್ಕೆ ಮೋಶೆಯನ್ನು ದೇವರು ಉಪಯೋಗಿಸಿಕೊಳ್ತಾನೆ. ಮಿರ್ಯಾಮಳು, ಆರೋನನು ಮತ್ತು ಮೋಶೆಯ ನಾಯಕತ್ವದಲ್ಲಿ ಈ 430 ವರ್ಷಗಳು ಯಾರು ಅಲ್ಲಿ ಸಂಕಟ ಪಡ್ತಾ ಇದ್ರು, ಯೋಸೇಫನ ಮತ್ತು ಯಾಕೋಬನ ಕುಟುಂಬ ಅಲ್ಲಿ ಹೋಗಿ ಇತ್ತು ಇಸ್ರಾಯೇಲ್ ಸಂತಾನವು. ಆ ಸಂತಾನವನ್ನು ಬಿಡಿಸಲಿಕ್ಕೆ ದೇವರು ಮೋಶೆಯನ್ನು ಉಪಯೋಗಿಸಿಕೊಳ್ತಾನೆ. ಯಾಕೆ ಎಂದು ನೋಡುವಾಗ ಒಂದು ವೇಳೆ ಮೋಶೆ ಆ ಒಂದು ಐಗುಪ್ತ ದೇಶದಲ್ಲಿ ಪರಿಪಾಲನೆ ಮಾಡುತ್ತಾ ಇರುವುದಾದರೆ ದೇವರ ಕೆಲಸಕ್ಕೆ ಮೋಶೆ ಬರ್ತಾ ಇರಲಿಲ್ಲ. ಅವರನ್ನು ಬಿಡಿಸುವಂಥ ನಾಯಕನಾಗಿ ಮೋಶೆಯನ್ನು ದೇವರು ನೇಮಕ ಮಾಡ್ತಾ ಇರಲಿಲ್ಲ. ಮತ್ತು ಮೋಶೆಗೆ ನೀತಿವಂತನು ಸಾತ್ವಿಕನೆಂಬ ಪಟ್ಟ ಸಿಗ್ತಾ ಇರಲಿಲ್ಲ. ನನ್ನ ಪ್ರೀತಿಯ ದೇವಜನರು, ಯಾರಿಗೆ ಗೊತ್ತು ನಮ್ಮನ್ನು ದೇವರು ಯಾವ ರೀತಿಯಲ್ಲಿ ಕರೀತಾನೋ, ಯಾವುದಕ್ಕಾಗಿ ನೇಮಕ ಮಾಡ್ಕೊಳ್ತಾನೋ, ಮುಂದೆ ನಮಗೆ ಯಾವ ರೀತಿಯಲ್ಲಿ ಆತನ ಒಂದು ಪದವಿಗಳನ್ನು ಕೊಡ್ತಾನೋ ನಮಗೆ ಗೊತ್ತಿಲ್ಲ. ಇವತ್ತು ಹೀಗಿದ್ದೇವೆ, ನಾಳೆ ಹೇಗಾಗ್ತೀವೋ ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಮಾಡುವಂಥ ತೀರ್ಮಾನಗಳಲ್ಲಿ ನಾವು ದೇವರಿಗೋಸ್ಕರವಾಗಿ ಏನು ಮಾಡಬೇಕು, ದೇವರನ್ನು ಹೇಗೆ ಸಂಪಾದಿಸಿಕೊಳ್ಳಬೇಕು, ಹೇಗೆ ಆತನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು, ಅನುಕೂಲವಿರುವ ಸಮಯದಲ್ಲಿ ನಾವು ಆತನಿಗೋಸ್ಕರವಾಗಿ ನಿಲ್ಲದೆ ಹೋದರೆ ಎಲ್ಲ ಸಮಯ ಮುಗಿದು ಹೋದ ಮೇಲೆ ನಮ್ಮ ಕೈಯಲ್ಲಿ ಏನೂ ಆಗದ ಸಮಯದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯೌವನ ಕಾಲದಲ್ಲಿ ಮೋಶೆ 40 ವರ್ಷ ಯೌವನದಲ್ಲಿ ಆತನು ತೀರ್ಮಾನಿಸಿ ದೇವರನ್ನ ಸಂಪಾದನೆ ಮಾಡಿಕೊಂಡ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ಮತ್ತೊಬ್ಬ ವ್ಯಕ್ತಿಯನ್ನು ನೋಡೋಣ. ಫಿಲಿಪ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಓದ್ರಿ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ನೋಡ್ರಿ, ಈತನು ಸಹ ನೋಡ್ರಿ ಏನು ಹೇಳ್ತಾನೆ? ನನಗೆ ಬದುಕುವುದಂದರೆ ಕ್ರಿಸ್ತನೇ, ಸಾಯುವುದು ನನಗೆ ಲಾಭ. ಯಾಕೆ ಲಾಭ ಸಾಯುವುದು? ಬದುಕಬೇಕಲ್ಲ, ನಾವೆಲ್ಲ ಬದುಕಕ್ಕೆ ಆಸೆ ಪಡ್ತೀವಲ್ಲ. ಮತ್ತು ಪೌಲನು ಯಾಕೆ ಸಾಯಬೇಕು ಅಂತ ಇದ್ದಾನೆ? ಸತ್ತರೆ ನನಗೆ ಲಾಭ ಅಂತ ಇದ್ದಾನೆ. ಯಾಕೆ ಅಂದರೆ ನನಗೆ ಬದುಕುವುದು ಕ್ರಿಸ್ತನೇ ಮತ್ತು ಸಾಯುವುದು ಲಾಭವೇ. ಯಾಕೆ ಅಂದರೆ ನಾನು ನನ್ನ ತಂದೆ ಬಳಿಗೆ ಹೋಗ್ತೀನಿ, ನಾನು ಅಲ್ಲಿ ಸುಖದಿಂದ ಇರ್ಬೋದು. ಆ ರಾಜ್ಯದ ಮೇಲೆ ಆತನಿಗೆ ಮನಸ್ಸಿತ್ತು. ಅದಕ್ಕಾಗಿ ಆತನು ಹೇಳ್ತಾನೆ, ನಾನು ಅಲ್ಲಿಗೆ ಹೋಗ್ತೀನಿ, ಅದಕ್ಕಾಗಿ ನಾನು ಸತ್ತರೆ ನನಗೆ ಲಾಭವೇ ಹೊರತು ನನಗೆ ಯಾವುದು ನಷ್ಟವಿಲ್ಲ ಈ ಲೋಕದಲ್ಲಿ ಎಂಬುದಾಗಿ. ಅದೇ ಫಿಲಿಪ್ಪರ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 7ರಿಂದ 8-9 ವಚನಗಳು ಓದಿ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತೀ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ನೋಡ್ರಿ, ಎಂಥ ಮಾತು ಬರ್ತಾ ಇದೆ ಪೌಲನ ಮನಸ್ಸಿನಿಂದ. ಈ ಲೋಕದಲ್ಲಿರುವಂಥ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರಗಳು ಎಲ್ಲ ಆಸ್ತಿ ಅಂತಸ್ತುಗಳನ್ನು ಆತನೇನು ಮಾಡ್ತಾ ಇದ್ದಂತೆ? ಕಸವೆಂದೆಣಿಸುತ್ತಾ ಇದ್ದೇನೆ ಅಂತಾನೆ. ಆತನಿಗೆ ಶ್ರೇಷ್ಠವಾದದ್ದು ಯಾವುದು? ಯೇಸು ಕ್ರಿಸ್ತನೇ ದೇವರೇ ಶ್ರೇಷ್ಠವಾದದ್ದೆಂದು ಭಾವಿಸಿಕೊಂಡ ಆತನಿಗೆ. ಇವತ್ತು ನಮ್ಮ ಆಶೆ ಏನಾಗಿದೆ? ನಾವು ಯಾವುದರ ಮೇಲೆ ನಮ್ಮ ಮನಸ್ಸಿಟ್ಟಿದ್ದೇವೆ? ಈ ಲೋಕದಲ್ಲಿ ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಏನು ಕೊರತೆ ಇಲ್ಲದಂತೆ ಇಟ್ಟಿದ್ದಾನೆ.
ಆದರೂ ನಾವು ಆ ಸಮೃದ್ಧಿ ಉಳ್ಳಂಥ ಜೀವಿತದಲ್ಲಿ ನಾವು ಆತನನ್ನು ಹೇಗೆ ಸೇವಿಸ್ತಾ ಇದ್ದೇವೆ, ಹೇಗೆ ಆತನಿಗೋಸ್ಕರವಾಗಿ ನಾವು ನಮ್ಮನ್ನು ಅರ್ಪಿಸಿಕೊಡ್ತಾ ಇದ್ದೇವೆ. ನೋಡಿ ಸಭೆಯಲ್ಲಿ ನೋಡಿ ಚೇರ್ಗಳು ಎಷ್ಟೋ ಖಾಲಿ ಇದೆ. ನಾನು ಅಂದ್ಕೊಂಡೆ ಬಸವನಗುಡಿ ಸಭೆಯಲ್ಲಿ ಒಂದು 50-60 ಜನರು ಇರ್ಬೋದೇನೋ ಅಂತ ಅಂದ್ಕೊಂಡೆ. ನಾನು ಕಳೆದ ವಾರ ಬಂದಾಗಲೂ ಚೇರ್ಗಳು ಭಾಳಷ್ಟು ಖಾಲಿ ಇತ್ತು. ಈಗಲೂ ಖಾಲಿ ಇದೆ. ಚಿಕ್ಕ ಸಭೆ ಆದರೂ ಅದರಲ್ಲಿ ತುಂಬುತ್ತಾ ಇಲ್ಲ, ಚಿಕ್ಕ ಹಾಲನ್ನೇ ತುಂಬ್ತಾ ಇಲ್ಲ ಅಂದರೆ ಇನ್ನು ದೇವ್ರ ನಾಮಕ್ಕೆ ಸ್ತೋತ್ರ. ದೊಡ್ಡ ಸಭೆ ಕಟ್ಟ್ರಿ ನೋಡೋಣ, ದೇವರು ಅಲ್ಲಿಗೆ ತನ್ನ ಕೃಪೆಯನ್ನು ಅನುಗ್ರಹಿಸಿ ಎಲ್ಲರನ್ನು ಬರಮಾಡ್ತಾನೆ, ಬೇರೆಯವರನ್ನು ಬರಮಾಡ್ತಾನೆ. ಇರಲಿ, ಮತ್ತು ಹಾಗಂತೇಳಿ ನಾವು ಸಭೆ ಕಟ್ಟಬಾರ್ದಂತಲ್ಲ, ಕಟ್ಟಬೇಕು, ಒಳ್ಳೆಯದು. ಹಾಗಾಗಿ ನೋಡಿರಿ, ನಮಗೆ ದೇವರು ಕೊಟ್ಟ ಅವಕಾಶವನ್ನು, ಇದು ಆತನ ದಿನ. ಆತನು ಸಹ ಏನು ಮಾಡಿದ್ದಾನೆ, 6 ದಿನಗಳು ಕೆಲಸ ಮಾಡಿ 7ನೇ ದಿನದಲ್ಲಿ ಆತನ ವಿಶ್ರಮಿಸಿಕೊಂಡಿದ್ದಾನೆ. ಆತನ ವಿಶ್ರಾಂತಿ ದಿನಕ್ಕೆ ನಾವು ಬಂದು ಸೇರಬೇಕೆಂದು ಆತನ ಆಸೆ ಪಡ್ತಾನೆ. ಬಂದು ಆತನನ್ನು ಸ್ತುತಿಸಬೇಕು, ಆತನ ಕೊಂಡಾಡಬೇಕು, ಆತನ ಆರಾಧಿಸಬೇಕು, ಆತನಿಗೆ ಸ್ತೋತ್ರವೆಂಬ ಕಾಣಿಕೆಗಳನ್ನು ಸಲ್ಲಿಸಬೇಕೆಂಬುದಾಗಿ ನಮ್ಮ ದೇವರು ನೋಡ್ತಾನೆ. ಆದರೆ ನಾವೇನು ಮಾಡ್ತೀವಿ, ಕೆಲಸಗಳ ನಿಮಿತ್ತವಾಗಿ ಕೆಲಸಗಳ ನೆವಗಳನ್ನು ಹೇಳಿಕೊಂಡು, ಕೆಲವರಿಗೆ ಅವಕಾಶ ಇದ್ದರೂ ಬರೋದಿಲ್ಲ ಬಿಡ್ರಿ, ಅದು ಬೇರೆ ಮಾತು. ಕೆಲವರಿಗಂತೂ ಪಾಪ ಆರೋಗ್ಯದ ಸ್ಥಿತಿ ಇರ್ತದೆ, ಅದೇನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಪಾಪ. ಹಾಗಾಗಿ ಅವಕಾಶ ಇರುವಾಗ ಬರದೇ ಇರುವಂಥದ್ದು ಅದು ಯೋಗ್ಯವಾದದ್ದಲ್ಲ. ಅದು ದೇವರಿಂದ ಅವರು ಭಾಳ ಒಂದು ರೀತಿ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಯಾಕೆ ನಿನ್ನನ್ನು ದೇವರು ನಿನ್ನ ಕರೆದಿದ್ದಾನೆ, ಯಾಕೆ ದೇವರು ನಿನ್ನನ್ನು ರಕ್ಷಿಸಿದ್ದಾನೆ, ಯಾಕೆ ತನ್ನ ಮಗನ ಮೂಲಕವಾಗಿ ನಿನ್ನನ್ನು ಕರೆದಿದ್ದಾನೆ, ಲೋಕದಿಂದ ಯಾಕೆ ಬೇರೆ ಮಾಡಿದ್ದಾನೆ? ನೀನು ಆತನನ್ನು ಸ್ತುತಿಸಬೇಕು, ಆತನಿಗೋಸ್ಕರವಾಗಿ ನಿಲ್ಲಬೇಕು ಎಂಬುದಕ್ಕೋಸ್ಕರವಾಗಿ ಕರೆದಿದ್ದಾನೆ ಹೊರತು ನೀನೇನೋ ನೀನು ಇಷ್ಟ ಬಂದಂಗೆ ನಿನಗೆಲ್ಲವನ್ನು ಕೊಟ್ಟರೆ ನೀನು ಖರ್ಚು ಮಾಡಿಕೊಂಡು ನೀನು ತಿಂದು ಸುಖಭೋಗಗಳಿಂದ ನೀನು ನಿನ್ನ ಕುಟುಂಬ ಇರಲಿಕ್ಕೆ ದೇವರು ಕರೆದಿಲ್ಲ. ದೇವರಿಗೋಸ್ಕರವಾಗಿ ನಿಲ್ಲುವುದಕ್ಕೆ ನೋಡಿ, ಇಲ್ಲಿ ಪೌಲನು ಏನು ಹೇಳ್ತಾನೆ, ಪೌಲನು ನೋಡ್ರಿ, ಎಲ್ಲವನ್ನು ಕಳ್ಕೊಂಡು ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದೇ ನನಗೆ ಅತಿ ಶ್ರೇಷ್ಠವೆಂದು ಆತನು ಹೇಳುತ್ತಾನೆ. ನೋಡ್ರಿ, ಆತನು ಏನಾಗಿದೆ, ದಮಸ್ಕ ಪಟ್ಟಣಕ್ಕೆ ಹೋಗುವಾಗ ಕ್ರಿಸ್ತನ ಸಂಧಿಸ್ತಾನೆ. ಅವನನ್ನು ದಮಸ್ಕ ಪಟ್ಟಣಕ್ಕೆ ಹೋಗುವಾಗ, ರಥದ ಮೇಲೆ ಹೋಗುವಾಗ ದೇವರು ಅವನನ್ನು ಸಂಧಿಸಿ ಅವನು ಬಿದ್ದಾಗ ಅಲ್ಲಿ ಕೇಳ್ತಾನೆ, ಪ್ರಥಮ ಬಾರಿಗೆ ಕೇಳ್ತಾನೆ ನೋಡ್ರಿ, ಕರ್ತನೇ ನೀನು ಯಾರು ಎಂಬುದಾಗಿ ಕೇಳುವಾಗ, ನಾನು ನೀನು ಹಿಂಸೆಪಡಿಸುವ ಯೇಸು ಎಂಬುದಾಗಿ. ಹಾಗಾದರೆ ಅಲ್ಲಿ ಹೇಳ್ತಾನೆ ಒಂದು ಮಾತು, ಭಾಳ ಪ್ರಾಮುಖ್ಯವಾದ ಮಾತು ಹೇಳ್ತಾನೆ, ನಾನೇನು ಮಾಡಬೇಕು, ನಾನೇನು ಮಾಡಲಿ? ನೋಡಿರಿ, ಆತನ ಮಾತು ಹೇಗಿದೆ ನೋಡಿರಿ. ಇನ್ನು ಅವನಿಗೆ ಸತ್ಯದೇವರ ಪರಿಚಯವಿಲ್ಲ, ದೇವರ ದರ್ಶನ ಈಗ ತಾನೇ ಆಯಿತು. ಆ ಕೂಡಲೇ ಆತನು ಹೇಳ್ತಾನೆ, ನಾನೇನು ಮಾಡಲಿ ಎಂಬುದಾಗಿ. ಇದು ಭಾಳ ಪ್ರಾಮುಖ್ಯವಾದ ಮಾತು. ನಮ್ಮಲ್ಲಿ ಯಾವತ್ತಾದರೂ ನಾವು ಕೇಳಿದ್ವಾ, ದೇವರೇ ನಾನಿದ್ದೀನಿ, ನಾನು ನಿನಗೋಸ್ಕರ ಏನು ಮಾಡಬೇಕು ಹೇಳು, ನನಗೇನು ಮಾಡಬೇಕು ಅಂದರೆ ನೀನು ಹೇಳ್ತೀವಿ ಅದನ್ನು ಮಾಡ್ತೀನಪ್ಪ ಹೇಳು ಎಂಬುದಾಗಿ ನಾವು ಕೇಳಿದ್ದೇವೆ ಯಾವತ್ತಾದರೂ? ನಾವು ಕೇಳಿದ್ದೀವಿ, ದೇವರೇ ಇದು ಕೊಡು, ಅದು ಕೊಡು, ನನ್ನ ಮಕ್ಕಳಿಗೆ ಹೀಗಿದೆ, ನನ್ನ ಮಕ್ಕಳು ಅಮೆರಿಕಕ್ಕೆ ಹೋಗಲಿ, ನನ್ನ ಮಕ್ಕಳು ಬೇರೆ ದೇಶಕ್ಕೆ ಹೋಗಲಿ, ಅವ್ರಿಗೆ ಈ ಥರ ಕೊಡು, ಆಸ್ತಿ ಕೊಡು, ಇದು ಕೇಳಿದ್ದೀವಿ ನಾವು, ಇಲ್ಲ ಅಂತಲ್ಲ. ಆದರೆ ಪೌಲನ ಕೇಳಬೇಕು ಏನಿದೆ ನೋಡಿ, ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಎಂಬುದಾಗಿ. ಅಲ್ಲಿಂದ ಆತನ ಜೀವಿತ ಪ್ರಾರಂಭವಾಗ್ತದೆ. ಆತನ ಪಟ್ಟಂಥ ಹಿಂಸೆ, ಆ ಅವಮಾನಗಳು, ಆ ಪೆಟ್ಟುಗಳು ಎಷ್ಟು ಎಂಬುದಾಗಿ ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಜಾಸ್ತಿ ನಾನು ಅದನ್ನು ವಿವರಿಸ್ಕೊಂಡು ಹೋಗೋದಿಲ್ಲ, ಸಮಯ ಇಲ್ಲದ್ರಿಂದ ನಾನು ಅದನ್ನು ಅಲ್ಲಿಗೆ ಮುಗಿಸುವಂಥವನು ಆಗಿದ್ದೇನೆ. ಹಾಗಾಗಿ ನನ್ನ ಪ್ರೀತಿಯ ದೇವಜನರೇ, ಆತನು ಏನನ್ನು ಕಳ್ಕೊಂಡನು ಎಂಬುದಾಗಿ ನೋಡುವಾಗ, ಲೋಕದಲ್ಲಿ ಇರತಕ್ಕಂಥ ಎಲ್ಲ ಸರ್ವವನ್ನು ಕಳ್ಕೊಂಡು ಆತನು ಕ್ರಿಸ್ತನನ್ನು ಸಂಪಾದನೆ ಮಾಡಿಕೊಳ್ಳುವುದೇ ಆತನ ಉದ್ದೇಶವಾಗಿತ್ತು. ಪೌಲನ ಉದ್ದೇಶ ಕ್ರಿಸ್ತನನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದೇ ಆತನಿಗಿದ್ದಂಥ ಒಂದೇ ಗುರಿ. ಆತನು ಸಹ ತೀರ್ಮಾನಿಸಿಕೊಂಡನು. ಆತನು ಹೇಗೋ ಇರ್ಬೋದಾಗಿತ್ತು, ಆತನು ತೀರ್ಮಾನ ಮಾಡಿಕೊಂಡದ್ದು ಏಕೆ ಎಂದು ನೋಡುವಾಗ, ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವೂ ಕಸವೆಂದು ನಾನು ಎಣಿಸುತ್ತೇನೆ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಹಾಗಾಗಿ ನಾವು ಈ ಮೋಶೆಯನ್ನು ಮತ್ತು ನಾವು ಪೌಲನನ್ನು ನೋಡುವಾಗ ಅವರು ಯಾವ ರೀತಿಯಲ್ಲಿ ತಮ್ಮ ತೀರ್ಮಾನಗಳನ್ನು ದೇವರಿಗೋಸ್ಕರವಾಗಿ ಬದುಕಿದರು, ದೇವರಿಗೋಸ್ಕರವಾಗಿ ಹೇಗೆ ಅವರು ನಿಂತರು ಎಂಬುದಾಗಿ ನಾವು ನೋಡುವುದಾದರೆ ಅದು ಅದ್ಭುತವಾದಂಥದ್ದು. ನಮ್ಮೆಲ್ಲರಿಗೂ ಅದು ಮಾದರಿಕರವಾದಂಥ ಒಂದು ಜೀವಿತ ಅದಾಗಿದೆ. ಮತ್ತು ನಾವು ಇನ್ನೊಬ್ಬ ಸ್ತ್ರೀಯನ್ನು ನೋಡೋಣ. ಇನ್ನೊಬ್ಬ ಸ್ತ್ರೀ, ಆಕೆಯು ಅನ್ಯ ದೇಶದ ಸ್ತ್ರೀ. ಆಕೆಯನ್ನು ನೋಡೋಣ. ರೂತಳ ಪುಸ್ತಕ 1ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗೂ. ನೋಮಿಯು ರೂತಳಿಗೆ, ಈಗ ನಿನ್ನ ಓರಗತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ, ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ, ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲಿ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು, ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂದಳು. ನೋಡ್ರಿ, ರೂತಳ ತೀರ್ಮಾನ ಹೇಗಿದೆ ನೋಡಿ. ಈಕೆಯು ಪ್ರಾರಂಭದಲ್ಲಿ ಈಕೆ ಯಾರು? ಮೊಯಾಬಿನ ಸ್ತ್ರೀ. ಈಕೆಗೂ ದೇವರ ಮಕ್ಕಳಿಗೂ ಸಂಬಂಧವಿಲ್ಲ. ಈಕೆ ಅನ್ಯ ದೇಶದ ಸ್ತ್ರೀ. ಮೊಯಾಬಿನಲ್ಲಿ ಇವರು ನಹೋಮಿಯು ಮತ್ತು ಎಲೆಮೆಲಿಕನು ಇಲ್ಲಿ ಬೆತ್ಲೆಹೇಮಿನಲ್ಲಿ ಬರಗಾಲ ಬಂತು ಅಂತೇಳಿ
ಬರಗಾಲದ ನಿಮಿತ್ತವಾಗಿ ಅಲ್ಲಿ ಕಾಳು ಕಡ್ಡಿಗಳು ಸಿಗ್ತವೆ, ಅಲ್ಲಿ ತಿಂದು ಬದುಕಬೇಕೆಂಬುದಾಗಿ ಇವರು ಅಲ್ಲಿಗೆ ಹೋದಂಥವ್ರು. ಇವರು ದೊಡ್ಡ ತಪ್ಪು ಮಾಡಿದರು ಪ್ರಾರಂಭದಲ್ಲಿ. ಯಾಕೆಂದರೆ ಬೆತ್ಲೆಹೇಮಿನಲ್ಲಿ ಇದ್ದದ್ದು ಇವರು ಒಂದೇ ಕುಟುಂಬನ, ಎಷ್ಟೋ ಕುಟುಂಬಗಳಿತ್ತು. ಎಲ್ಲರಿಗೂ ಇಲ್ಲದ ಬರಗಾಲ ಇವರಿಗೆ ಯಾಕೆ ಬಂತು? ದೇವರನ್ನು ಆತುಕೊಂಡಂಥವ್ರು, ಆತ್ಮೀಯ ಕುಟುಂಬ. ಬೆತ್ಲೆಹೇಮ್ ಅಂದರೆ ದೇವರ ರೊಟ್ಟಿಯ ಮನೆ ಎಂಬುದಾಗಿ ಅರ್ಥ. ಅಂಥ ಮನೆಯನ್ನು, ಅಂಥ ದೇಶವನ್ನು ಬಿಟ್ಟು ಇವರು ಅನ್ಯರು ವಾಸಿಸುವಂಥ ಆ ಒಂದು ಮೊಯಾಬ್ ದೇಶಕ್ಕೆ ಇವರು ಹೊರಟು ಹೋದರು. ಅಲ್ಲಿ ಹೋದ ಮೇಲೆ ಭೋಗಗಳಿಂದ ಅನುಭವಿಸಿದ್ರೆ ಊಟ ಏನೋ ತಿಂದಿರ್ಬೋದು ಬಿಡಿ, ಇವರು ಕೊರತೆ ತೀರಿರ್ಬೋದು, ಹಸಿವು ತೀರಿರ್ಬೋದು. ಬಟ್ ಆದರೆ ಅಲ್ಲಿ 3 ಜನರು ಸತ್ತು ಹೋದರು. 2 ಗಂಡು ಮಕ್ಕಳನ್ನು ಕಳ್ಕೊಂಡಳು ನಹೋಮಿ, ಮತ್ತು ಗಂಡನನ್ನು ಕಳ್ಕೊಂಡು 3 ಜನರು ವಿಧವೆಯರಾಗಿ ಅಲ್ಲಿ ಉಳ್ಕೊಂಡರು. ಅದರಲ್ಲಿ ಅನ್ಯ ದೇಶದವಳಾದಂಥ ರೂತಳು ಏನು ತೀರ್ಮಾನ ಮಾಡಿದಳು? ಆಕೆ ಜೊತೆ ಒರ್ಪಳು ಇದ್ದಳು. ಆದರೆ ಆಕೆ ತೀರ್ಮಾನ ಏನಾಯಿತು? ಆಕೆ ತೀರ್ಮಾನ ಅತ್ತೆಗೆ ಮುದ್ದಿಟ್ಟು, ಅತ್ತೆ ಹೇಳ್ತಾಳೆ, ನೋಡಮ್ಮ, ಈಗ ನಾನು ನನ್ನ ದೇಶಕ್ಕೆ ಹೋಗ್ತಾ ಇದ್ದೀನಿ. ನನ್ನ ದೇಶದಲ್ಲಿ ಈಗ ಭಾಳ ಬೆಳೆಗಳು ಬಂದು ಸಮೃದ್ಧಿ ಆಗಿದೆ. ನಾನು ಒಬ್ಬಳು ಇಲ್ಲಿ ಏನು ಮಾಡಲಿ? ನಾನು ನನ್ನ ದೇಶಕ್ಕೆ ಹೋಗ್ತೀನಿ. ನೀವು ನಿಮ್ಮ ದೇಶಕ್ಕೆ ಹೊರಟು ಹೋಗ್ರಿ, ನಿಮ್ಮ ತಂದೆ ಮನೆಗೂ ಹೋಗಿ ನಿಮ್ಮ ದೇವತೆಗಳ ಬಳಿಗೆ ನೀವು ಹೋಗಿ ನೀವು ಮದುವೆ ಮಾಡಿಕೊಂಡು ನೀವು ಅಲ್ಲೇ ಇರ್ರಿ ಎಂಬುದಾಗಿ ಆಕೆಯು ತೀರ್ಮಾನಿಸ್ತಾಳೆ. ನಹೋಮಿ ತೀರ್ಮಾನ ಮಾಡಿದಾಗ ಆ ತೀರ್ಮಾನವು ಇವಳಿಗೆ ಹೊರಪಳಿಗೆ ಸರಿ ಎಂದು ಕಾಣಿತು. ಸರಿ ಎಂದು ಕಂಡಾಗ ಆಕೆಯನ್ನು ಅಪ್ಪಿಕೊಂಡು ಮುದ್ದಿಟ್ಟು ತನ್ನ ದೇಶಕ್ಕೆ, ತನ್ನ ದೇವರ ಬಳಿಗೆ ಹೊರಟು ಹೋದಳು. ಆದರೆ ರೂತಳು ಆ ಜಾತಿಗೆ ಸೇರಿದವಳಲ್ಲ. ರೂತಳು ಒಂದು ತೀರ್ಮಾನ ಮಾಡಿದಳು. ಏನು ನೋಡಿದಳು? ಆ ಒಂದು ನಹೋಮಿಯ, ಆ ಮುದುಕಿಯ ವಿಷಯದಲ್ಲಿ ಏನು ನೋಡಿದಳು ಗೊತ್ತಿಲ್ಲ. ಆದರೆ ಸ್ವಲ್ಪ ಕಾಲ ಆಕೆಯವರ ಮನೆಯಲ್ಲಿದ್ದರಿಂದ ಜೀವವುಳ್ಳ ದೇವರ ಪರಿಚಯವಾಗಿತ್ತು. ಜೀವವುಳ್ಳ ದೇವರನ್ನು ಆರಾಧಿಸುವಂಥ ಕುಟುಂಬ ಇದು ಎಂಬುದಾಗಿ ಆಕೆಗೆ ಅದು ತಿಳಿದು ಬಂದದ್ರಿಂದ ಆಕೆ ಅರ್ಥ ಮಾಡಿಕೊಂಡಳು, ಈ ದೇವರನ್ನು ನಾನು ನಂಬುವುದಾದರೆ ಖಂಡಿತವಾಗಿಯೂ ನನಗೆ ಭಾಗ್ಯ ಉಂಟು ಎಂಬುದಾಗಿ ಆಕೆ ತೀರ್ಮಾನಿಸಿಕೊಂಡು ಅತ್ತೆಗೆ ಹೇಳ್ತಾಳೆ, ನಾನು ಹೋಗೋದಿಲ್ಲ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಎಂಥ ತೀರ್ಮಾನ ನೋಡ್ರಿ. ಅನ್ಯಶ್ರೀ ದೇವರಿಂದ ಇವರು ತಳ್ಳಲ್ಪಟ್ಟಂಥವರು, ಅಸಹ್ಯವಾದಂಥವರು ಇವರು. ಆದರೆ ಅವರು ಮಾಡಿದ ಕಾರ್ಯ ದೇವರಿಗೆ ವಿರುದ್ಧವಾಗಿ ಮಾಡಿದ್ದರಿಂದ ಅವರ ಕುಟುಂಬನ ಕಳ್ಕೊಂಡರು. ಆದರೂ ಈಕೆ ಏನು ಮಾಡ್ತಾಳೆ? ತೀರ್ಮಾನವನ್ನು ಮಾಡ್ತಾಳೆ. ನನ್ನ ಪ್ರೀತಿಯ ದೇವಜನತೆ, ತೀರ್ಮಾನವನ್ನು ಮಾಡಿ ಅತ್ತೆಯ ಜೊತೆಯಲ್ಲಿ ಆ ಬೆತ್ಲೆಹೇಮಿಗೆ ಬರ್ತಾಳೆ. ಬಂದರೆ ಹೋಗಲಿ, ಅಲ್ಲಾದರೂ ಏನಾದರೂ ಆಸ್ತಿ ಇದೆಯಾ, ಮನೆ ಇದೆಯಾ, ಏನಾದರೂ ಅಲ್ಲಿ ಹೋಗಿ ಸುಖದಿಂದ ತಿಂದು ಬದುಕೋಣ ಅಂದರೆ ಅಲ್ಲೇನಾದ್ರು ಇದೆಯಾ? ಏನೂ ಇಲ್ಲ. ಅಲ್ಲೂ ಸಹ ಏನೂ ಇಲ್ಲ ಇವರಿಗೆ. ಪಾಪ ಮುದುಕಿ ಅತ್ತೆ ಬಂದಳು, ಏನೋ ಒಂದು ಸ್ಥಳದಲ್ಲಿ ಇದ್ದುಕೊಂಡು ಪಾಪ ಆ ರೂತಳು ಅಕ್ಕಲಾಯಲಿಕ್ಕೆ ಹೋದಳು. ಪಾಪ ಇನ್ನು ಆಕೆಯನ್ನು ಸಾಕಬೇಕಲ್ಲ ಅತ್ತೆಯನ್ನು, ಮತ್ತು ತಾನೂ ಬದುಕಬೇಕಲ್ಲ, ಅಕ್ಕಲಾಯಲಿಕ್ಕೆ ಆಕೆಯು ಹೋದಳು. ನೋಡಿ, ಎಂಥ ಒಂದು ತ್ಯಾಗಮಯವಾದ ಜೀವಿತವನ್ನು ರೂತಳು ಮಾಡಿ ಕೊನೆಗೆ ಆ ನೀತಿವಂತನಾದಂಥ ಬೊಹಾಜನ ಹೊಲಕ್ಕೆ ಆಕೆಯು ಹೋದಳು ಎಂಬುದಾಗಿ ನೋಡ್ತೀವಿ. 4ನೇ ಅಧ್ಯಾಯ 13-22. ಬೋವಜನು ರೂತಳನ್ನು ಹೆಂಡತಿಯನ್ನಾಗಿ ಪರಿಗಣಿಸಿ ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ಮಗನನ್ನು ಹೆತ್ತಳು. ಆಗ ಹೆಂಗಸರು ನವೋಮಿಗೆ, ಈ ಹೊತ್ತು ನಿನಗೆ ಬಾಧ್ಯಸ್ಥನನ್ನು ದಯಪಾಲಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಈ ಮಗನು ಇಸ್ರಾಯೇಲರಲ್ಲಿ ಹೆಸರು ಹೊಂದಲಿ. ಇವನು ನಿನ್ನನ್ನು ಉಜ್ಜೀವಿಸ ಮಾಡುವನು. ವೃದ್ಧಾಪದಲ್ಲಿ ನಿನಗೆ ಸಂರಕ್ಷಕನಾಗಿರುವನು. ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಳಾಗಿರುವ ನಿನ್ನ ಸೊಸೆಯು ಇವನನ್ನು ಹೆತ್ತಳಲ್ಲ ಎಂದು ಹೇಳಿದರು. ನೋಡ್ರಿ, ನಹೋಮಿಗೆ ಅಲ್ಲಿ ಈಗ ಸಂತೋಷವಾಗ್ತಾ ಇದೆ. ಬೊಹಾಜನೆಂಬ ನೀತಿವಂತನು ಈ ರೂತಳಿಗೆ ಗಂಡನಾಗಿ ಸಿಕ್ಕಿದನು. ನನ್ನ ಪ್ರೀತಿಯ ದೇವಜನರೇ, ನೋಡಿ, ಆಕೆ ಮಾಡಿದ ತೀರ್ಮಾನಕ್ಕೆ ದೇವರು ಆಕೆಗೆ ಕೊಟ್ಟಂಥ ಪ್ರತಿಫಲ ಏನೆಂಬುದಾಗಿ ನೋಡುವಾಗ, ನೀತಿವಂತನಾದಂಥ ಬೊಹಾಜನು ಆಕೆಗೆ ಗಂಡನಾಗಿ ಸಿಕ್ಕಿದನು. ಆಕೆಯನ್ನು ಮದುವೆ ಮಾಡಿಕೊಂಡನು. ಆಕೆಯು ತನ್ನ ಆಸ್ತಿಗೆಲ್ಲ ಆಕೆಯು ಒಡತಿಯಾದಳು. ಮತ್ತು ಅದಾದ ಮೇಲೆ ಮಗನನ್ನು ಇರ್ತಾಳೆ. ಆ ಮಗನ ಹೆಸರು ಒಬೆದನು ಎಂಬುದಾಗಿ. ಆ ಮಗನ ಸಂತಾನದಿಂದಲೇ ನೋಡ್ರಿ, ಇಸಾಯನು ಬರ್ತಾನೆ. ಇಸಾಯನಿಂದ ದಾವೀದನು ಬರ್ತಾನೆ. ದಾವೀದನಿಂದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ವಂಶಾವಳಿಯು ಉಂಟಾಗ್ತದೆ. ನೋಡಿ, ಎಂಥ ಒಂದು ಭಾಗ್ಯ ರೂತಳಿಗೆ ಸಿಕ್ತು. ಅನ್ಯ ದೇಶದವಳಾದರೂ ಅವಳು ಪಡ್ಕೊಂಡಂಥ ಭಾಗ್ಯ ಅಂತಿದ್ದು. ಎಂಥ ತೀರ್ಮಾನವನ್ನು ಮಾಡಿದಳು, ದೃಢ ಮಾಡಿಕೊಂಡಳು ಅಂತಿದೆ ಅಲ್ಲಿ. ಆಕೆ ದೃಢ ಮಾಡಿಕೊಂಡಳು, ನನ್ನನ್ನು ನೀನು ಹೋಗು ಅಂತ ಹೇಳಬೇಡ ನನಗೆ, ನಾನಂತೂ ಹೋಗೋದಿಲ್ಲ. ಆಮೇಲೆ ಅವಳಿಗೆ ಗೊತ್ತಾಯಿತು, ನಹೋಮಿಗೆ ಈಕೆ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಎಂದು ಗೊತ್ತಾಗಿ ಆಕೆ ಸುಮ್ಮನಾದಳು ಎಂಬುದಾಗಿ ನೋಡ್ತೀವಿ. ಈಕೆ ಇನ್ನೂ ಬಿಟ್ಟು ಹೋಗೋದಿಲ್ಲಪ್ಪ, ನಾನು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಇನ್ನು ಬರಲಿ ಬಿಡು ಅಂತ ಆಕೆ ಒಪ್ಪಿಕೊಂಡದ್ರಿಂದ ದೃಢ ಮಾಡಿಕೊಂಡಂಥ ತೀರ್ಮಾನದಲ್ಲಿ ಆಕೆ ಪಡ್ಕೊಂಡಂಥ ಆ ಭಾಗ್ಯವೇನೆಂದು ನೋಡುವಾಗ ಆಕೆಯು ಯೇಸು ಕ್ರಿಸ್ತನ ವಂಶಾವಳಿಗೆ ಆಕೆಯು ಮೂಲ ತಾಯಿಯಾಗಿ ಬಂದಳು. ನನ್ನ ಪ್ರೀತಿಯ ದೇವಜನರೇ, ನೋಡಿ ಎಂಥ ತೀರ್ಮಾನ ಆಕೆಯು ಮಾಡಿಕೊಂಡಳು ಎಂಬುದಾಗಿ ನಾವು ನೋಡುವುದಾದರೆ, ಅನ್ಯ ದೇಶದಲ್ಲಿ ಒಂದು ವೇಳೆ ಆಕೆ ಹೊರಟು ಹೋಗಿದ್ದರೆ ಯಾರನ್ನೋ ಮದುವೆ ಮಾಡಿಕೊಂಡು ತನ್ನ ದೇವತೆಗಳನ್ನು ಪೂಜಿಸುತ್ತಾ ಆಕೆಯು ಇರಬೇಕಾದಂಥ ಸ್ಥಿತಿ ಬರ್ತಾ ಇತ್ತು.
ಹಾಗಾದರೆ ಆಕೆ ಅದನ್ನು ನೋಡಿ, ಆಕೆ ಏನು ಮಾಡಿದಳು? ಪಡ್ಕೊಂಡಳು. ಏನೂ ಇಲ್ಲದೆ ಬಂದಳು. ಆಕೆಯು ನಿರ್ಗತಿಗಳಾಗಿದ್ದಳು, ಅನ್ಯ ಕುಟುಂಬದಿಂದ ಬಂದಳು. ಆದರೆ ಆಕೆ ಪಡ್ಕೊಂಡದ್ದು ಏನೆಂದರೆ ದೊಡ್ಡ ಸ್ಥಾನವನ್ನು ಪಡ್ಕೊಂಡಳು. ಬೊಹಾಜನಿಗೆ ಹೆಂಡತಿ ಆದಳು ಮತ್ತು ಆಕೆಯ ಮೂಲಕವಾಗಿ ಸ್ವಾಮಿಯು ಹುಟ್ಟುವಂಥ ವಂಶವಳಿಗೆ ಆಕೆಯು ಮೂಲಲಾದಳು. ನನ್ನ ಪ್ರೀತಿಯ ದೇವಜನರೇ, ನೋಡಿ, ದೇವರು ಯಾವ ರೀತಿಯಲ್ಲಿ ಯಾರನ್ನು ಯಾವ ಸಮಯದಲ್ಲಿ ಉಪಯೋಗಿಸಿಕೊಳ್ತಾನೆ ಎಂಬುದಾಗಿ ನಾವು ನೋಡುವಾಗ ಅದು ರೂತಳು ನಮಗೆ ಮಾದರಿಯಾಗಿ ನಮಗೆ ಕಾಣುವಂಥದ್ದಾಗಿದೆ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ರೂತಳು ತನ್ನ ಜೀವಿತವನ್ನು ಮುಂದುವರಿಸುತ್ತಾ ಬಂದಳು. ದೇವರ ಒಂದು ಕೃಪೆಗೆ ಆಕೆಯು ಪಾತ್ರಳಾದಳು ಎಂಬುದಾಗಿ ನಾವು ನೆನೆಸಬಹುದು. ಹಾಗೆ 2 ತಿಮೋತಿ 4ನೇ ಅಧ್ಯಾಯ 7-8 ವಚನಗಳನ್ನು ಓದೋಣ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷೆಯನ್ನು ಪ್ರೀತಿಸುವವರೆಲ್ಲರಿಗೆ ಕೊಡುವನು. ನೋಡಿ, ಇದು ತಿರುಗಿ ಪೌಲನ ವಿಷಯ. ಪೌಲನು ನೋಡ್ರಿ, ಆತನೇನು ಮಾಡ್ತಾನೆ? ಆತನಿಗೆ ಧೈರ್ಯ ಬಂತು. ಏನಂತ? ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಲೋಕದಲ್ಲಿ ನನ್ನ ಹೋರಾಟ ಯಾವುದಾಗಿದೆ ಅಂದರೆ ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ. ನನಗೆ ನೀತಿ ಉಳ್ಳ ನ್ಯಾಯಾಧಿಪತಿಯು ಆ ದಿನದಲ್ಲಿ ನನಗೆ ಜಯಮಾಲೆಯನ್ನು ಕೊಡುತ್ತಾನೆ ಎಂಬುದಾಗಿ. ನೋಡಿ, ಎಷ್ಟು ಧೈರ್ಯದಿಂದ ಆತನು ಹೇಳ್ತಾನೆ. ಇವತ್ತು ನಾವು ಹೇಳಬಲ್ಲೆವಾ? ನಾನು ದೇವರಿಗೋಸ್ಕರವಾಗಿ ನಾನು ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತನಿಗೋಸ್ಕರವಾಗಿ ನಾನು ತ್ಯಾಗ ಮಾಡಿದ್ದೇನೆ, ನಾನು ಆ ರಾಜ್ಯಕ್ಕೆ ಹೋದರೆ ನನಗೆ ಬಹುಮಾನಗಳು ಇದೆ, ನನಗೆ ಕೊಡ್ತಾನೆ ಆತನ ಆ ದಿನದಲ್ಲಿ ಎಂಬುದಾಗಿ ನಾವು ಧೈರ್ಯದಿಂದ ಹೇಳಬಲ್ಲೆವಾ? ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ನಾವು ಮಾಡೇ ಇಲ್ಲ. ನಾವೆಲ್ಲ ನಮ್ಮ ಕುಟುಂಬದೇ ಆಗೋಯ್ತು, ನಮಗೆ ಜೀವನ ಮುಗಿದೋಯ್ತು, ನಮ್ಮ ಜೀವಿತ 50-60 ವರ್ಷಗಳು ಮುಗಿದು ಹೋಯಿತು. ಎಲ್ಲೋ ಒಂದು ಸ್ವಲ್ಪ ಮಾಡಿದ್ವಿ, ಮಾಡದಿಲ್ಲ. ಆದರೆ ಇಲ್ಲಿ ಪೌಲನು ಹೇಳ್ತಾನೆ, ಶ್ರೇಷ್ಠ ಹೋರಾಟ ಲೋಕದಲ್ಲಿ ಮಾಡಿದ್ದೀನಿ. ಯಾಕೆಂದರೆ ಆತನು ಮಾಡಿದ್ದಾನೆ. ಆತನು ಪಟ್ಟಂಥ ಪ್ರಯಾಸವು ಅದು ಕರ್ತನಿಗಾಗಿ ಆತನು ಮಾಡಿದ ತ್ಯಾಗವನ್ನು ನಾವು ನೆನೆಸುವುದಾದರೆ ಅದು ನಾವು ನೆನೆಸಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಆತನು ಮಾಡಿದ್ದಾನೆ. ಅದಕ್ಕಾಗಿ ಆತನು ಹೇಳ್ಕೊಡ್ತಾನೆ, ಧೈರ್ಯದಿಂದ ಹೇಳ್ಕೊಡ್ತಾನೆ. ಮತ್ತು ಆತನೇನು ಹೇಳ್ತಾನೆ? ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಎದುರು ನೋಡುವಂಥ ಎಲ್ಲರಿಗೂ ಆ ದಿನದಲ್ಲಿ ಕೊಡ್ತಾನೆ ಇದೆ. ಹಾಗಾದರೆ ನಿಮಗೂ ನನಗೂ ಇದೆ ಅಂತ ಅರ್ಥ ಆಯಿತು ಅಲ್ವಾ? ದೇವರು ಪಕ್ಷಪಾತಿ ಅಲ್ಲ. ದೇವರು ಆ ಕೆಲಸ ಮಾಡಿದಂಥವರಿಗೆ, ಶ್ರೇಷ್ಠ ಹೋರಾಟ ಮಾಡಿದಂಥವರಿಗೆ ಆತನು ಕೊಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಆದರೆ ಪಡ್ಕೊಳ್ಳುವಂಥ ಆ ಒಂದು ಅರ್ಹತೆ ನಮಗಿರಬೇಕಾಗಿದೆ ಅಷ್ಟೇ. ಆತನಂತೂ ರೆಡಿ ಇದೆ. ಆತನ ಸನ್ನಿಧಾನದಲ್ಲಿ ಆತನ ಹತ್ರ ರೆಡಿ ಇದೆ. ನಮಗೆ ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಾವು ಅದನ್ನು ಪಡ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡುವುದಾದರೆ ಖಂಡಿತವಾಗಿ ಅದನ್ನು ನಮ್ಮದಾಗಿ ಮಾಡಿಕೊಳ್ಳುವುದಕ್ಕೆ ಅದು ಯಾವುದೋ ಅಡ್ಡಿ ಇಲ್ಲ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ಗಲಾತ್ಯ 6:14. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ನೋಡ್ರಿ, ಆತನು ನೋಡಿ, ಲೋಕ ನನಗಿಲ್ಲ, ಲೋಕ ನನ್ನ ಪಾಲಿಗೆ ಸತ್ತು ಹೋಗಿದೆ, ಮತ್ತು ನಾನು ಸಹ ಲೋಕದ ಪಾಲಿಗೆ ಸತ್ತು ಹೋಗಿದ್ದೇನೆ. ಲೋಕದಲ್ಲಿ ಇದ್ದಾನೆ, ಆದರೆ ಲೋಕದ ಕಾರ್ಯಗಳಿಗೆ ಆತನು ಸತ್ತಿದ್ದೇನೆ ಅಂತ ಹೇಳ್ತಾನೆ. ಮತ್ತು ನನ್ನ ಪಾಲಿಗೆ ಲೋಕವಿಲ್ಲ ಎಂಬುದಾಗಿ ಹೇಳ್ತಾನೆ. ಎಂಥ ಒಂದು ತೀರ್ಮಾನದ ಮಾತುಗಳನ್ನು ಆ ಪೌಲನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವುದಾದರೆ ಆತನು ಬಹಳ ಶ್ರೇಷ್ಠವಾದದ್ದನ್ನು ಆತನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಆತನು ಪ್ರಯತ್ನ ಮಾಡಿದನು. ನನ್ನ ಪ್ರೀತಿಯ ದೇವಜನರೇ, ನೋಡಿರಿ, ನಾವು ಸಹ ಇವತ್ತು ಲೋಕದಲ್ಲಿದ್ದೇವೆ. ಈಗ ಮೀನು ಸಮುದ್ರದಲ್ಲಿದೆ. ಆ ಸಮುದ್ರದಲ್ಲಿರುವಂಥ ಮೀನು ನಾವು ತರ್ತೀವಿ, ಅಡುಗೆ ಮಾಡ್ತೀವಿ, ಅದಕ್ಕೆ ಉಪ್ಪು ಹಾಕ್ತೇವೆ ಇಲ್ವೋ? ಅದು ಉಪ್ಪಿನಲ್ಲೇ ಇದೆಯಲ್ಲ. ಯಾವಾಗಲೂ 24 ಗಂಟೆ 24 ಅವರ್ಸ್ ಉಪ್ಪಿನಲ್ಲಿದೆ. ಮತ್ತು ಯಾಕೆ ನಾವು ಉಪ್ಪು ಹಾಕಬೇಕು? ಉಪ್ಪು ಅದಕ್ಕೆ ಅಂಟೋದಿಲ್ಲ. ಉಪ್ಪಿಗೆ ಅದು ಪ್ರತ್ಯೇಕವಾಗಿ ಜೀವಿಸ್ತದೆ. ಉಪ್ಪಿನಲ್ಲೇ ತಿನ್ನುತ್ತದೆ, ಉಪ್ಪಿನಲ್ಲೇ ಬದುಕುತ್ತದೆ, ಈಜಾಡ್ತದೆ. ಆದರೆ ಉಪ್ಪು ಅದಕ್ಕೆ ತಾಗೋದಿಲ್ಲ. ನಾವು ತಂದು ಅಡುಗೆ ಮಾಡಿದ್ಮೇಲೆ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ನಾವು ಹಾಕಲೇಬೇಕಾಗಿದೆ. ಹಾಗೆಯೇ ನಾವು ಸಹ ಲೋಕದಲ್ಲಿದ್ದೇವೆ. ಲೋಕದಲ್ಲಿದ್ದರೆ ಲೋಕದಿಂದ ಬೇರ್ಪಟ್ಟು ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಇಲ್ಲವಾದರೆ ನಾವು ಲೋಕದೊಂದಿಗೆ ನಾವು ವಿಲೀನವಾಗಿ ಲೋಕದ ಕಾರ್ಯಗಳಲ್ಲಿ ನಾವು ಭಾಗಿಗಳಾಗಿ ನಾವು ಹೋಗುವಂಥದ್ದಾದರೆ ಖಂಡಿತವಾಗಿ ನಮ್ಮಲ್ಲಿ ಪ್ರತ್ಯೇಕತ್ವ ಕಾಣುವುದಿಲ್ಲ. ಅದು ದೇವರು ಬಯಸುವಂಥದ್ದು. ನನ್ನಿಂದ ನಿನ್ನಿಂದ ಏನನ್ನು ಬಯಸ್ತಾನೆ ಎಂಬುದನ್ನು ನೋಡುವಾಗ ಪ್ರತ್ಯೇಕತ್ವವನ್ನು ಬಯಸ್ತಾನೆ. ಯಾಕೆಂದರೆ ನಮ್ಮ ದೇವರು ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಆತನು ನನ್ನಂತೆಯೇ ಇರಬೇಕೆಂಬುದಾಗಿ ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರಬೇಕೆಂಬುದಾಗಿ ಆತ ನಮ್ಮಿಂದ ಪರಿಶುದ್ಧತ್ವವನ್ನು ಬಯಸ್ತಾನೆ, ಪ್ರತ್ಯೇಕತ್ವವನ್ನು ಬಯಸ್ತಾನೆ. ಲೋಕದ ಮನೆಗಳನ್ನು ಅಂಟಿಕೊಳ್ಳದ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಆತನು ಬಯಸ್ತಾನೆ. ಅದೇ ಜೀವಿತವನ್ನು ಪೌಲನು ಮಾಡುತ್ತಾ ಬಂದನು. ಪೌಲನಿಗೆ ಎಷ್ಟೇ ಹೋರಾಟಗಳು ಬಂದಾಗಿಯೂ ಪೌಲನು ಆತನಿಗೆ
ಆತನು ಒಳಗಾಗಿ ಜೀವಿಸಿದನೇ ಹೊರತು ಆತನು ಎಲ್ಲೂ ಬಿದ್ದು ಹೋಗಲಿಲ್ಲ. ಆತನು ಎಷ್ಟು ಏಟುಗಳನ್ನು, ಒಂದು ಕಮ್ಮಿ 40 ಏಟುಗಳನ್ನು ಸರ್ಕಾರದವರು ನನಗೆ ಹೊಡೆದರು ಎಂಬುದಾಗಿ ನಾವು ವಾಕ್ಯಗಳಲ್ಲಿ ನೋಡ್ತೀವಿ. ಮತ್ತು ಎಷ್ಟೋ ದಿನಗಳು ಉಪವಾಸಗಳನ್ನು ಆತನು ಇದ್ದನು. ಮತ್ತು ಆತನು ಹೋಗ್ತಿದ್ದಂಥ ಹಡಗು ಒಡೆದು ಹೋಯಿತು, ಎಲ್ಲ ನಷ್ಟ ಉಂಟಾಯಿತು. ಆತನ ಹಡಗಿನಲ್ಲಿ ಎಷ್ಟೋ ದಿನಗಳು ಆ ಬೆಳಕಿಲ್ಲದೆ, ಆ ಊಟ ಇಲ್ಲದೆ ಆತನು ಆ ಪ್ರಯಾಣವನ್ನು ಮಾಡುತ್ತಾ ಬಂದನು ಎಂಬುದಾಗಿ. ಇನ್ನು ನಮಗೆ ಅತಿ ಮುಗಿಯಿತು ಅನ್ನುವಷ್ಟರಲ್ಲಿ ದೇವರು ತನ್ನ ಕೃಪೆಯಿಂದ ಅವರನ್ನು ಪಾರು ಮಾಡಿ ದಡಕ್ಕೆ ಸೇರಿಸಿದನು. ಇದೆಲ್ಲವನ್ನು ಪೌಲನು ಅನುಭವಿಸ್ತಾ ಬಂದನು. ಪೌಲನಾಗಿರ್ಬೋದು, ಮೋಶೆ ಆಗಿರ್ಬೋದು, ಮತ್ತು ತಿಮೋತಿ ಆಗಿರ್ಬೋದು, ಮತ್ತು ರೂತಳಾಗಿರ್ಬೋದು, ಇವರೆಲ್ಲರೂ ತಮ್ಮ ಜೀವಿತಗಳಲ್ಲಿ ಒಂದು ತೀರ್ಮಾನ ಮಾಡಿಕೊಂಡಿದ್ದರು. ಏನೆಂಬುದಾಗಿ ನೋಡುವಾಗ ನನ್ನ ದೇವರನ್ನು ನಾನು ಸಂಪಾದನೆ ಮಾಡಿಕೊಳ್ಳಬೇಕೆಂಬುದಾಗಿ. ಅದಕ್ಕಾಗಿ ಅವರೇನು ಮಾಡಿದರು? ಸಂಪಾದನೆ ಮಾಡಿಕೊಂಡರು. ಅವರ ಹೆಸರುಗಳು ಇವತ್ತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸುಮ್ಮನೆ ಸತ್ಯವೇದಗಳಲ್ಲಿ ಬರೆಯಲ್ಪಟ್ಟಿಲ್ಲ ಹೆಸರುಗಳು. ಆಕೆ ಅನ್ಯಶ್ರೀ ಆದಾಗ್ಯೂ ಆಕೆ ಹೆಸರನ್ನು ಸತ್ಯವೇದದಲ್ಲಿ ಬರೆಯಲ್ಪಡಬೇಕಾದ್ರೆ ಅದು ದೇವರ ಒಂದು ಸಂಕಲ್ಪ. ಇದು ನನ್ನ ಪ್ರೀತಿಯ ದೇವಜನರೇ, ನಾವು ತಿಳ್ಕೊಳ್ಳಬೇಕಾದದ್ದು ಏನೆಂಬುದಾಗಿ ನೋಡುವಾಗ ನಮ್ಮ ಜೀವಿತ ಕಾಲದಲ್ಲಿ ವೇತನ ಬರ ಪತ್ರಿಕೆಯಲ್ಲಿ ನೋಡ್ತೀವಿ, ಉಳಿದಿರುವ ನಿನ್ನ ಜೀವಮಾನ ಕಾಲವು ಅಲ್ಪವೇ. ನಾವೇನಂತೆ, ನಾವು ಇನ್ನಾದರೂ ದೇವರಿಗೋಸ್ಕರವಾಗಿ ಬದುಕುವುದಕ್ಕೆ ನಾವು ಪ್ರಯತ್ನಿಸಬೇಕು ಎಂಬುದಾಗಿ. ಇಷ್ಟು ಕಾಲ ನಾವು ಬದುಕಿದ್ದು ಸಾಕು, ಇಷ್ಟು ಕಾಲ ನಾವು ಬದುಕಿದೆವು, ನಾವು ಎಲ್ಲದಕ್ಕೋಸ್ಕರವಾಗಿ ಬದುಕಿದೆವು. ಈಗ ನಮ್ಮ ತೀರ್ಮಾನಗಳನ್ನು ನಾವು ಮಾಡುವಂಥದ್ದಾಗಿದ್ದರೆ ಕರ್ತನಿಗೆ ಮೆಚ್ಚುಗೆಯಾದ ಜೀವಿತನ ಸ್ವಲ್ಪ ನಾವು ಕಾಲ ಅಷ್ಟೇ. ಈಗೆಲ್ಲ ನೋಡ್ತಾ ಇದ್ವಿ, ಅಲ್ಲಲ್ಲಿ ಬರಗಾಲ, ಭೂಕಂಪಗಳು ಭಾಳಷ್ಟು ನಡೀತಾ ಇದ್ವಿ. ದೇವರ ಬರೋಣ ಸಮೀಪವಾಗ್ತಿದ್ದು. ಬ್ರದರ್ ಹೇಳ್ತಾಯಿದ್ರು, ಮುಗೀತು ಸಮಯ, ಬೇಗ ಇನ್ನು ಆಗ್ತಾ ಇದೆ ಎಂಬುದಾಗಿ ಬಂದಾಗ ಹೇಳ್ತಾಯಿದ್ರು. ಹೌದು, ಅಂಥ ಸಂದರ್ಭದಲ್ಲಿ ನಾವು ಇರುವಾಗ ನಾವು ಎಷ್ಟು ಎಚ್ಚರಿಕೆಯನ್ನು ತಂದುಕೊಳ್ಳಬೇಕು ಎಂಬುದಾಗಿ ನಾವು ಗ್ರಹಿಸುವುದಾದರೆ ಖಂಡಿತವಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ದೇವಜನರೇ, ಹೀಗಾಗಿ ನಾವು ಆತನ ವಿಷಯದಲ್ಲಿ ರೋಮ 8:17-18 ವಚನ ಓದ್ರಿ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನೋಡ್ರಿ, ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಬೇಕಾದ್ರೆ ನಾವಿಲ್ಲಿ ಆತನಿಗೆ ಬಾಧ್ಯರಾಗಬೇಕು. ಆತನಿಗೆ ಸಂಭವಿಸಿದಂಥ ಬಾಧೆಗಳಲ್ಲಿ ನಾವು ಪಾಲುಗಾರರಾದರೆ ನಮಗೆ ಮಹಿಮೆಯಲ್ಲಿ ಪಾಲುಂಟು. ನಾವು ಸುಮ್ಮನೆ ಮಹಿಮೆಯಲ್ಲಿ ಪಾಲು ಬೇಕೆಂದು ಆಸೆ ಪಟ್ಟರೆ ನಮಗೆ ಮಹಿಮೆಯಲ್ಲಿ ಪಾಲು ಸಿಕ್ಕೋದಿಲ್ಲ. ಈಗ ನಮ್ಮ ಮಗ ಅಂತ ಇಟ್ಕೊಳ್ರಿ, ಅವನು ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಸೇರಿದವನಾಗದೆ ಅವನು ಪೋಲಿ ಬಿದ್ದು ಹೊರಗಡೆ ತಿನ್ಕೊಂಡಿದ್ದರೆ ಆ ತಂದೆ ಕಷ್ಟಪಟ್ಟು ಆತನ ಆಸ್ತಿನೆಲ್ಲ ಸಂಪಾದನೆ ಮಾಡಿಟ್ಟರೆ ಅವನಿಗೆ ಕೊಡಲಿಕ್ಕೆ ಅವ್ರಿಗೆ ಸಂತೋಷವಾಗಿ ಕೊಟ್ಟುಬಿಡ್ತಾರಾ? ಕೊಡೋದಿಲ್ಲ. ಯಾಕೆಂದರೆ ಅವನು ಇಷ್ಟು ಕಾಲ ಅವನು ಮನೆಗೆ ಸೇರಿಲ್ಲ, ಮನೆಯ ತಂದೆ ತಾಯಿಗಳ ಸುಖಭೋಗಗಳನ್ನು ನೋಡಿಲ್ಲ, ಅವ್ರ ಕಷ್ಟಗಳನ್ನು ನೋಡಿಲ್ಲ, ಮನೆಯ ಜವಾಬ್ದಾರಿಯನ್ನು ತಗೊಂಡಿಲ್ಲ, ಯವನಸ್ಥನಾಗಿದ್ದಾನೆ. ಆದಾಗ್ಯೂ ಅವನು ಅವರನ್ನು ಲೆಕ್ಕಿಸದೆ ಅವನು ಜೀವಿಸ್ತಾ ಇರುವಾಗ ಈಗ ಆಸ್ತಿ ಬೇಕು ನನಗೆ, ಈಗ ನನಗೆ ಪದವಿಗಳು ಬೇಕು ಎಂದು ಬಂದರೆ ಈಗ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಒಬ್ಬ ತಂದೆಯೇ ಹೀಗೆ ಮಾಡುವುದಾದರೆ ನಮ್ಮನ್ನು ಪ್ರೀತಿಸುವಂಥ ನಮ್ಮ ಕರ್ತನಾದ ಸರ್ವಶಕ್ತನಾದ ದೇವರು ಇನ್ನು ಹೇಗೆ ಆತನಲ್ಲಿ ನಮಗೆ ಪಾಲುಗಾರಕ್ಕೆ ನಮಗೆ ಸಿಗ್ತದೆ? ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೀರಿ, ಸ್ಪಷ್ಟವಾಗಿದೆ ಅಲ್ಲಿ ವಾಕ್ಯ. ಮೊದಲು ನಾವು ಮಕ್ಕಳಾಗಬೇಕು, ಮಕ್ಕಳಾಗಿದ್ದರೆ ನಮಗೆ ಬಾಧ್ಯತೆ. ಮಕ್ಕಳಾಗದೇ ಇದ್ದರೆ ನಾನು ಮಗ ಅಂತ ಹೇಳ್ಕೊಂಡಿದ್ರೆ ಅದು ಬಾಧ್ಯತೆ ಬರಲ್ಲ. ಮಕ್ಕಳಾಗಿದ್ದೇವೆ ಅನ್ನೋದಕ್ಕೆ ಅದು ರುಜುವತ್ತಾಗಬೇಕು. ಕ್ರಿಸ್ತನಲ್ಲಿ ರುಜುವತ್ತಾಗಿದ್ದರೆ ಅದು ಆತನ ಹಕ್ಕುಗಳಲ್ಲಿ, ಆತನ ಐಶ್ವರ್ಯದಲ್ಲಿ ನಮಗೆ ಪಾಲನ್ನು ಕೊಡುವಂಥವನಾಗಿದ್ದಾನೆ. ಅದೇ ಮೋಶೆಯನ್ನು ಹೇಳ್ತಾನೆ ನೋಡ್ರಿ. ಮೋಶೆ ಮಾಡಿದ ತೀರ್ಮಾನ ಏನಂದರೆ ಮೇಲೆ ಬರುವಂಥ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಎಂಬುದಾಗಿ. ಆತನು ಅದನ್ನಲ್ಲೇ ಅನುಭವಿಸ್ಕೊಂಡು ಇರ್ಬೋದಾಗಿತ್ತು, ಬಟ್ ಏನು ಮಾಡ್ದ? ಅದು ನನಗೆ ಬೇಡ, ನನಗೆ ಶಾಶ್ವತವಾದದ್ದು ಬೇಕು ಎಂಬುದಾಗಿ ಆತನು ತೀರ್ಮಾನ ಮಾಡಿಕೊಂಡು ದೇವರನ್ನು ಹಿಂಬಾಲಿಸಿಕೊಂಡು ಆತನು ಬಂದದ್ರಿಂದ ಆತನು ತನಗಿರುವುದೆಲ್ಲ ಕಳ್ಕೊಂಡನು, ದೇವರನ್ನು ಪಡ್ಕೊಂಡನು. ಪೌಲನು ಸಹ ತನಗಿರುವುದನ್ನೆಲ್ಲವನ್ನು ಬಿಟ್ಟನು, ಕಸವೆಂದು ಎಣಿಸಿದನು. ದೇವರನ್ನು ಸಂಪಾದನೆ ಮಾಡಿಕೊಳ್ಳುವುದೇ ಆತನ ಉದ್ದೇಶವಾಗಿತ್ತು, ಕ್ರಿಸ್ತನನ್ನು. ಮತ್ತು ರೂತಳು ಏನೂ ಇಲ್ಲದವಳಾಗಿ ಬಂದಳು, ನಿರ್ಗತಿಗಳಾಗಿ ಬಂದಳು, ಅನ್ಯ ಕುಟುಂಬದಿಂದ ಬಂದ ಸ್ತ್ರೀಯಾಗಿ ಬಂದಳು, ಆದರೆ ದೇವರನ್ನು ಸಂಪಾದನೆ ಮಾಡಿಕೊಂಡಳು. ತನ್ನ ಜೀವಮಾನದಲ್ಲಿ ಯೇಸು ಕ್ರಿಸ್ತನನ್ನು ವಂಶವಾಗಿ ಕೊಡಲಿಕ್ಕೆ ಆಕೆಯು ಸಿದ್ಧವಾದಳು. ನನ್ನ ಪ್ರೀತಿಯ ದೇವಜನರೇ, ಹಾಗಾದರೆ ನಾವು ಮಾಡಬೇಕಾದಂಥ ತೀರ್ಮಾನಗಳು ಇದು. ಈ ಸಂದೇಶವನ್ನು ನಾನು ಮೊದಲು ಕಳೆದ ವಾರ ಮಾತನಾಡಿದಂಥ ಅದಕ್ಕೆ ಇನ್ಕ್ಲೂಡ್ ಆಗಿ ಅದರಲ್ಲೇ ಬರಬೇಕಾಗಿತ್ತು. ಇದು ನನಗೆ ಸಮಯ ಸಾಕಾಗದ ಕಾರಣ ಅದು ಸರಿ ಮಾತನಾಡಲಿಕ್ಕಾಗಲಿಲ್ಲ. ನಮ್ಮ ಸಭೆಯಲ್ಲಿ ನನಗೆ ಸಮಯ ಕೊಟ್ಟಿದ್ದರು, ನನಗೆ 54 ನಿಮಿಷಗಳು ನಾನು ಇದನ್ನು ಮಾತನಾಡಿದೆ. ಅದು ಸರಿ ಹೋಯಿತು. ಇಲ್ಲಿ ನಾನು ಹಾಗೆ ಅಂತ ತಿಳ್ಕೊಂಡೆ, ಆದರೆ ಸಮಯ ಕಡಿಮೆ ಇದ್ದರಿಂದ ಇದು ಉಳ್ಕೊಂಡಿತ್ತು. ಅದನ್ನು ಇವತ್ತು ಪೂರ್ತಿ ಮಾಡಲಿಕ್ಕೆ ದೇವರು ಸಹಾಯ ಮಾಡಿದರು. ಹಾಗಾಗಿ ನಾವು ಇವತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸ್ವಲ್ಪ ಸಮಯ ನೀವು ಕೊಟ್ಟದಕ್ಕಾಗಿ ನಾನು ದೇವರನ್ನು ಕೊಂಡಾಡ್ತೇನೆ. ನಾವು ಕೇಳಿದಂಥ ಸಂದೇಶವು ಇವತ್ತು ನಾವು ಏನನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಎಂಬುದಾಗಿ ತೀರ್ಮಾನ ನಮಗೆ ಬಿಟ್ಟದ್ದು. ನಾವೇನು ಸಂಪಾದನೆ ಮಾಡಿಕೊಳ್ಳೋಣ? ಧನವನ್ನೋ,
ದೇವರನ್ನು ಎಂಬುದಾಗಿ ನಾವು ನೋಡೋದಾದರೆ ನಾವು ದೇವರನ್ನೇ ಸಂಪಾದನೆ ಧನವನ್ನು ದೇವರು ಕೊಟ್ಟಿದ್ದಾನೆ ನಮಗೆ. ದನ ಇದ್ದರೂ ನಡೀತದೆ, ಇಲ್ಲದಿದ್ದರೂ ಹೇಗೋ. ಈಗ ನೋಡಿರಿ, ಕೂಲಿ ಮಾಡುವಂಥವರು, ಗಾರೆ ಕೆಲಸ ಮಾಡುವಂಥವ್ರು ಬದುಕ್ತಾ ಇದ್ದಾರೆ, ದೊಡ್ಡ ಐಶ್ವರ್ಯವಂತರು ಬದುಕ್ತಾ ಇದ್ದಾರೆ. ಒಳ್ಳೆಯದೇ ಅಂಥೇಳಿ ಹಾಗೇ ಇರಬೇಕು ಅಂತಲ್ಲ, ದೇವರ ಆಶೀರ್ವಾದ ಮಾಡಿದ್ರೆ ಅದರಲ್ಲಿ ತಪ್ಪಿಲ್ಲ ಇರಲಿಕ್ಕೆ. ಅದರಲ್ಲೂ ವಿಶೇಷವಾಗಿ ನನಗೆ ಬಸವನಗುಡಿ ಸಭೆಯ ದೇವಜನರೊಂದಿಗೆ ಭಾಳ ಸಂತೋಷ ನನಗೆ. ಯಾಕೆಂದರೆ ಅನೇಕರು ಹೇಳ್ತಾ ಇರ್ತಾರೆ ಅವರು ದೇವರಿಗೆ ಕೊಡುವುದರಲ್ಲಿ ಮುಂದಾಗಿದ್ದಾರೆ ಎಂಬುದಾಗಿ. ಅದಕ್ಕಾಗಿ ದೇವರಷ್ಟು ಆಶೀರ್ವಾದ ಮಾಡ್ತಾನೆ. ಯಾವತ್ತು ದೇವರಿಗೆ ಕೈ ಎತ್ತಿ ಕೊಡುವಂಥ ದೇವಜನರು ಇರ್ತಾರೋ ಅವರ ಕುಟುಂಬದಲ್ಲಾಗಲಿ, ಅವರ ವ್ಯಾಪಾರದಲ್ಲಾಗಲಿ, ಅವರ ಬದುಕಿನಾಗಲಿ, ಅವರ ಮಕ್ಕಳ ಕುಟುಂಬದಲ್ಲಾಗಲಿ ದೇವರು ಹೇರಳವಾಗಿ ಆಶೀರ್ವಾದ ಮಾಡುವಂಥವನು ದೇವರಾಗಿದ್ದಾನೆ. ದೇವರಿಗೆ ಕೊಟ್ಟು ಬಡವರಾದವರು ಇವತ್ತಿಗೆ ಇಲ್ಲ. ದೇವರಿಗೆ ಕೊಟ್ಟಂಥವರು ಬಡವರು ಅನಿಸಿಕೊಳ್ಳುವಂಥವರಿಲ್ಲ. ಉದಾರ ಮನಸ್ಸಿಂದ ಕೊಡುವಂಥವರಿಗೆ ಅದಕ್ಕೆ ಹೇಳಿದ ವಾಕ್ಯ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯಲ್ಪಡುವುದೆಂಬುದಾಗಿ. ಹಾಗಾಗಿ ನಿಮ್ಮೆಲ್ಲರ ವಿಷಯದಲ್ಲಿ ನನಗೆ ಸಂತೋಷವಿದೆ. ಅದಕ್ಕಾಗಿ ನೀವೇನು ಬೇಸರ ಮಾಡಿಕೊಳ್ಬೇಡ್ರಿ, ಧನವಂತರಾಗಬೇಕು ಎಂಬುದಾಗಿ ದನದ ಮೇಲೆ ಮನಸ್ಸೋ ಅಥವಾ ದೇವರ ಮೇಲೆ ಅನ್ನುವುದಕ್ಕೆ ನೀವು ಬೇಸರ ಮಾಡಿಕೊಳ್ಬೇಡ್ರಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅನೇಕರು ಆ ರೀತಿಯಲ್ಲಿದ್ದಾರೆ. ದನವೇ ಸಾಕು ನಮಗೆ. ದೇವರ ಆಮೇಲೆ ನೋಡೋಣ, ಎಲ್ಲ ಅನುಕೂಲ ಇದೆ ಅಲ್ರಿ, ಇನ್ನೇನು ಎಲ್ಲ ಅನುಕೂಲ ಇದೆ. ಆಮೇಲೆ ನಮಗೆ ರಿಟೈರ್ಡ್ ಆದಮೇಲೆ ನೋಡೋಣ, ಇಲ್ಲ ವಯಸ್ಸಾದಮೇಲೆ ನೋಡೋಣ ಅಂದರೆ ವಯಸ್ಸಾದ ಮೇಲೆ ನೀನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಕಿವಿನೂ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ನಿಂತ್ಕೊಳ್ಳೋಕ್ಕೆ ಶಕ್ತಿನೂ ಇರೋದಿಲ್ಲ. ಆವಾಗ ಮಾಡೋದು ಏನು ಮಾಡಲಿಕ್ಕೆ ಸಾಧ್ಯ? ಯೌವನ ಕಾಲದಲ್ಲಿ ನೀನು ದೇವರಿಗೋಸ್ಕರ ನೀನು ಸಮರ್ಪಣೆ ಮಾಡಿಕೊಳ್ಳದೆ ಹೋದರೆ ವಯಸ್ಸಾದ ಮೇಲೆ ಮಾಡ್ತೀನಿ ಎಂಬುದಾಗಿ ಅದೆಲ್ಲ ಸುಮ್ಮನೆ ಮಾತು. ಯಾರಿಗೆ ಗೊತ್ತು ನಾಳೆ ಇರ್ತೀವೋ ಇರೋದಿಲ್ವೋ? ನಾಳೆ ನಮ್ಮ ಜೀವಿತ ಇರ್ತದೋ ಇರೋದಿಲ್ವೋ? ಒಬ್ಬ ಬುದ್ಧಿವಂತ ಹೇಳ್ಕೊಳ್ತಾನಂತೆ, ಬೇಕಷ್ಟು ನನಗೆ ಆಸ್ತಿ ಬೆಳೆಯಿತು, ನನಗೆ ಏನು ಧಾನ್ಯಗಳು ಬೆಳೆದಿದ್ದೇನೆ, ಉಣ್ಣು ತಿನ್ನು ಕುಡಿ ಆತ್ಮವೇ ಸುಖ ಪಡು ಅಂತ ಹೇಳ್ತಾನೆ. ದೇವರು ಹೇಳ್ತಾನೆ ಆ ತಕ್ಷಣವೇ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರಾಗಿದ್ದಾರೆ, ನೀನು ಕೂಡಿಟ್ಟದ್ದು ಯಾರಿಗಾಗಿತ್ತು ಎಂಬುದಾಗಿ. ಹಾಗಾಗಿ ನನ್ನ ಪ್ರೀತಿಯ ದೇವಜನರೇ, ನಾವೆಲ್ಲರೂ ದೇವರಿಗೋಸ್ಕರವಾಗಿ, ದೇವರನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಪ್ರಯಾಸವನ್ನು ನಾವು ಮಾಡೋಣ. ದೇವರ ಆ ರೀತಿ ಆಗುವಂತೆ ನಮಗೆ ಸಹಾಯ ಮಾಡಲಿ. ಈ ಸ್ವಲ್ಪ ಸಮಯ ನೀವು ಕೊಟ್ಟೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.